ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಚೈತ್ರ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕೆ ಎ ಗ್ರೂಪ್ ಎ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಆ್ಯಂಡ್ ಕೆ ಎ ಗ್ರೂಪ್ ಬಿ ಎಕ್ಸಾಮ್ ಸೆಕೆಂಡ್ ರ್ಯಾಂಕ್ ಇನ್ ಫೀಮೇಲ್ ರಿಸರ್ವೇಷನಲ್ಲಿ ತಗೊಂಡಿರುವಂಥದ್ದು. ಸೊ ನಾನು ಲಾಸ್ಟ್ ಸೆಷನಲ್ಲಿ ಗ್ರೂಪ್ ಎ ಎಕ್ಸಾಮ್ ನಾನು ಅಟೆಂಡ್ ಮಾಡಿರುವಂತಹ ಎಕ್ಸಾಮ್ದು ಕೆಲವೊಂದು ಕ್ವೆಶನ್ಸ್ನ ನಾನು ಸಾಲ್ವ್ ಮಾಡಿದ್ದೆ. ಸೊ ಆ್ಯಂಡ್ ಆ ಮಾಕ್ ಸೆಷನ್ನ ನೋಡಿದಂಥವರೆಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ. ಆ್ಯಂಡ್ ನನ್ನ ಟೀಚಿಂಗು ಇಷ್ಟ ಆಗಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಕನ್ನಡದಲ್ಲಿ ಮಾಡಿ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಸೊ ಹಾಗಾಗಿ ವಿ ಕೇಮ್ ಅಪ್ ವಿತ್ ಬೈಲಿಂಗ್ವಲ್ ಮೋಡ್ ಆಫ್ ಟೀಚಿಂಗ್. ಸೊ ನಿಮಗೆ ಇನ್ಮೇಲೆ ಕ್ವೆಶನ್ಸ್ ಆನ್ಸರ್ಸ್ ಅಲಾಂಗ್ ವಿತ್ ಟೀಚಿಂಗ್ ಎರಡೂ ಕೂಡ ಬೈಲಿಂಗ್ವಲ್ ಮೋಡಲ್ಲೇ ಇರುತ್ತೆ. ಸೊ ಈಗ ನಾವು ಫಸ್ಟ್ ಕ್ವೆಶನ್ಗೆ ಹೋಗೋಣ. ನೋಡಿ, so the high speed winds will rift apart the roofs of some houses which is made up of sheets. This can be explained by using ಅಂತ ಕೇಳಿದಾನೆ ಕ್ವೆಶನು. ಅತಿ ವೇಗದ ಗಾಳಿಯು ಶೀಟ್ಗಳಿಂದ ಮಾಡಿದ ಕೆಲವು ಮನೆಗಳ ಮೇಲ್ಛಾವಣಿಯನ್ನು ಬೇರೆಡೆಗೆ ತಿರುಗಿಸುತ್ತದೆ. ಇಲ್ಲಿ ಕಂಡುಬರೋ ನಿಯಮ ಯಾವುದು ಅಂತ ಕ್ವೆಶನ್ ಇರೋದು. ಇದಕ್ಕೆ ಆನ್ಸರು ಆರಾಮಾಗಿ ಹೇಳ್ಬೋದು, ಬರ್ನೌಲಿ ನಿಯಮ ಅಂತ. ಯಾಕೆ? ಬಿಕಾಸ್ ನಮಗಿದು ಆಲ್ರೆಡಿ ತುಂಬ ಸತಿ ರಿಪೀಟ್ ಆಗಿರುವಂತಹ ಟಾಪಿಕ್ಕು. ಕೆ ಎ ಪ್ರಿನ್ಸಿಪಲ್ಸು, ಲಾಸು, ಎಫೆಕ್ಟ್ಸು ಫಿಸಿಕ್ಸಿಂದ ತೆಗಿಬೇಕು ಅಂತ ಕೇಳಿದ್ರೆ ಇವನ್ ಬಿಟ್ಟು ಬೇರೆ ಕಡೆಗೆ ಹೋಗೋದಿಲ್ಲ. ಈಗ ಎಫೆಕ್ಟ್ಸ್ ಬಂತಂದರೆ ರಿಫ್ಲೆಕ್ಷನು, ರಿಫ್ರ್ಯಾಕ್ಷನು, ಸ್ಕ್ಯಾಟ್ರಿಂಗು, ಡಿಸ್ಪರ್ಷನು ಇವನ್ ಬಿಟ್ಟು ನೋ ಗೋಯಿಂಗ್ ಔಟ್ ಆಫ್ ದ ಬಾಕ್ಸು ಇರೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ರಿಪೀಟ್ ಆಗುತ್ತೆ ಅನ್ನೋ ಸಂಭಾವನೆಗಳು ಜಾಸ್ತಿ ಇದ್ದಾವೆ ಅಂದಾಗ ಆ ಕ್ವೆಶನ್ಸ್ಗೆ ನಾವು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಬಿಡಬೇಕು. ಸೊ ಇವಾಗ ಬರ್ನೌಲಿಸ್ ನಿಯಮ ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ನಾನೊಂದು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈಗ ಮನೆ ಅಲ್ವಾ, ಹಟ್, ಶೀಟ್ ಮನೆ, ಓಕೆ, ಶೀಟ್ ಮನೆ ಇರುತ್ತೆ. ಗಾಳಿ ಬಂತು, ಜೋರಾಗಿ ಗಾಳಿ ಬಂತು, ಚಂಡಮಾರುತ ಗಾಳಿ ಬಂತು, ಸೈಕ್ಲೋನ್ ಜೊತೆಗೆ ಬರುವಂತಹ ಗಾಳಿ ಜೋರಾಗಿ ಬಂದಿದೆ ಅಂತಂದರೆ ಏನಾಗುತ್ತೆ, ಈ ರೂಫು, ಈ ಶೀಟು ಹಾರೋಗ್ಬಿಡುತ್ತೆ. ಹಾರಿ ಈ ಕಡೆ ಬೀಳುವಂಥದ್ದು, ಇಲ್ಲ ಈ ಕಡೆ ಬೀಳುವಂಥದ್ದು. ಯಾಕೆ? ಇಲ್ಲಿ ಹೈ ಪ್ರೆಷರ್ ಇರುವಂಥದ್ದು, ಅಂದರೆ ಹೆಚ್ಚಿನ ಒತ್ತಡ ಇಲ್ಲಿರುತ್ತೆ, ಕಡಿಮೆ ಒತ್ತಡ ಇಲ್ಲಿರುವಂಥದ್ದು. ಯಾಕೆ ಇಲ್ಲಿ ಕಡಿಮೆ ಒತ್ತಡ ಆಯಿತು? ಇಲ್ಲಿ ರಭಸವಾಗಿ ಬೀಸ್ತಿರುವಂತಹ ಗಾಳಿಗೋಸ್ಕರ ಲೋ ಪ್ರೆಷರ್ ಅಲ್ಲಿ ಕ್ರಿಯೇಟ್ ಆಗಿಬಿಟ್ಟು ಶೀಟನ್ನ ಕ್ಯಾರಿ ಮಾಡಿಕೊಂಡು ಹೋಗಿರುವಂಥದ್ದು. ಈಗ ಇದನ್ನು ನಾವು ಒಂದು ಸಿಂಪಲ್ ಡೆಮಾನ್ಸ್ಟ್ರೇಷನ್ ಮುಖಾಂತರ ನೋಡಬೇಕು ಅಂತ ಕೇಳಿದರೆ, ಓಕೆ, ಸೊ ನೋಡಿ, ಈಗ ಇದು ನನ್ನ ಕೈಲಿರೋ ಶೀಟ್ ಆಫ್ ಅ ಪೇಪರ್ ಹೇಗಿದೆ, ಹಟ್ ಕೆಳಗಡೆಗೆ ಇದೆ ಅಲ್ವಾ. ಸೊ ಈಗ ನಾನು ನೋಡಿ ಗಾಳಿ ಬೀಸೋ ಥರ ಮಾಡ್ತೀನಿ. ನಮಗೆ ಯಾವ ರೀತಿ ಇಲ್ಲಿ ಇವಾಗ ಅಟ್ ಪ್ರೆಸೆಂಟು ಕೆಳಗಡೆ ಕೂಡ ಹೆಚ್ಚಿನ ಒತ್ತಡ, ಮೇಲುಗಡೆ ಕೂಡ ಹೆಚ್ಚಿನ ಒತ್ತಡ, ಅದಕ್ಕೋಸ್ಕರನೇ ಈ ಪೇಪರ್ ಹೀಗೆ ನಿಂತಿದೆ. ಈಗ ನೆಕ್ಸ್ಟು ನಾನೀಗ ಗಾಳಿ ಲೈಕ್ ಪಾಸ್ ಮಾಡ್ತೀನಿ. ನೋಡಿ, ಯಾವ ರೀತಿ ಮೇಲೆ ಹಾರ್ತು ಅಲ್ವಾ. ನಮ್ಮ ಉಸಿರಿನ ಗಾಳಿ ಅತಿ ಕಡಿಮೆ ಇರುತ್ತೆ. ಆ ಸಿಂಪಲ್ ಅಂದರೆ ಸಣ್ಣ ಚಿಕ್ಕದಾಗಿರುವಂಥ ಗಾಳಿಗೇ ಈ ಶೀಟ್ ಆಫ್ ಪೇಪರ್ ಅನ್ನೋದು ಮೇಲೆ ಹಾರಿ ಬಂತು. ಅದೇ ರೀತಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಿರುಗಾಳಿ, ಸುಂಟ್ರು ಗಾಳಿ ಬಂದು ಮನೆ ಮೇಲೆ ಹಿಂಗೆ ಪಾಸ್ ಆಗಬೇಕು ಅಂತ ಕೇಳಿದರೆ ಎಷ್ಟು ಫೋರ್ಸ್ ಇರುತ್ತೆ, ಎಷ್ಟು ಪ್ರೆಷರ್ ಇರುತ್ತೆ ಅದರಲ್ಲಿ. ಅದಕ್ಕೋಸ್ಕರ ಅದೇನು ಮಾಡುತ್ತೆ, ಶೀಟ್ನ ತಗೊಂಡು ಹೋಗುವಂಥದ್ದು. ಸೊ ಅದೇ ರೀತಿ ನಾವು ಇನ್ನೊಂದು ಎಕ್ಸಾಂಪಲ್ ಬರ್ನೌಲಿಸ್ ತಗೊಳ್ಳೋದಾದರೆ, ಇವಾಗ ಫುಲ್ ಮಳೆ ಬರ್ತಿದೆಪ್ಪ, ಜೋರು ಮಳೆ, ಆದರೆ ಗಾಳಿ ಇಲ್ಲ. ನಾವೇನು ಮಾಡ್ತೀವಿ, ಮಳೆಗೇನು ಪ್ರೊಟೆಕ್ಷನ್ನು, ಅಂಬ್ರೆಲಾ ಅಲ್ವಾ, ಅಂಬ್ರೆಲಾ ಮಳೆಗೆ ಪ್ರೊಟೆಕ್ಷನ್ನು. ಸೊ ಸ್ಥಿರವಾಗಿರುವಂತಹ ಅಂಬ್ರೆಲಾ ನಾವು ಹೆಂಗೆ ಇಟ್ಕೊಂಡ್ರೆ ಹಂಗೆ ಇರುತ್ತೆ, ಹೋಗ್ತಾ ಇರ್ತೀವಿ. ಅದೇ ಮಳೆ ಜೊತೆ ಇವಾಗ ಗಾಳಿ ಬಂದ್ಬಿಡ್ತು, ಜೋರಾಗಿ ಗಾಳಿ ಬೀಸ್ತಾ ಇದೆ, ಓಕೆನಾ, ಆ ಕಡೆಯಿಂದ ಈ ಕಡೆಯಿಂದ ಅಂದರೆ ಒಂದು ಸೈಡೇ ಗಾಳಿ ಬೀಸುವಂಥದ್ದು. ಸೊ ನಮಗೆ ಗಾಳಿ ಜೋರಾಗಿ ಬೀಸ್ತಾ ಇದೆ, ಅವಾಗ ಏನಾಗುತ್ತೆ, ಇದು ಹೀಗಿರೋದು ಹೀಗಾಗ್ಬಿಡುತ್ತೆ, ಹೀಗಾಗಿ ಹಿಂಗಾಗುತ್ತೆ ಅಲ್ವಾ. ಅಂದರೆ ಉಲ್ಟಾ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಅದು ಯಾಕೆ?
ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿ ಅಂಬ್ರೆಲಾ ಒಳಗಡೆ ಹೈ ಪ್ರೆಷರು, ಹೆಚ್ಚಿನ ಒತ್ತಡ ಇಲ್ಲಿರುವಂಥದ್ದು, ಕಡಿಮೆ ಒತ್ತಡ ಇಲ್ಲಿರುವಂಥದ್ದು. ಇಲ್ಲಿ ಬೀಸುವಂತಹ ಗಾಳಿ ಕಡಿಮೆ ಒತ್ತಡವನ್ನು ಕ್ರಿಯೇಟ್ ಮಾಡುವಂಥದ್ದು, ಅಲ್ಲಿ ಕ್ರಿಯೇಟ್ ಮಾಡೋ ಕಾರಣ ಏನಾಗುತ್ತೆ, ಇದು ಬೀಸ್ಕೊಂಡು ಹೊರಗಡೆಗೆ ತಿರುಗುವಂಥದ್ದು ಅಂತ. ಸೊ ಈ ರೀತಿ ನಾವು ಪ್ರಾಕ್ಟಿಕಲ್ ಆಗಿ ಏನೇನು ಅಪ್ಲಿಕೇಶನ್ಸ್ ಇರುತ್ತೋ ಅದನ್ನು ನಾವು ಓದ್ಕೊಳ್ತಾ ಹೋಗಬೇಕು. ಈ ಥರ ತಿಳ್ಕೊಂಡ್ರೆ ನಮ್ಗೆ ಏನಾಗುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಅಂತಂದರೆ ಸ್ಪಿನ್ನಿಂಗ್ ಬಾಲ್ ತಗೊಳ್ಳೋಣ. ಕ್ರಿಕೆಟ್, ಎಲ್ಲರೂ ಕ್ರಿಕೆಟ್ ನೋಡ್ತಿರ್ತೀರಾ, ಫುಟ್ಬಾಲ್ ನೋಡ್ತಿರ್ತೀರಾ ಅಲ್ವಾ. ನೋಡಿ, ಈಗ ನಾವು ಎಸಿತಾರೆ ಯಾರಪ್ಪ, ಗ್ರೇಟ್ ಸ್ಪಿನ್ನರು ಆರ್ ಅಶ್ವಿನ್ ಇರ್ಬೋದು. ಸೊ ಹಿಂಗೆ ಏನದು ಹೋಗ್ತಾ ಇದ್ರೆ ಸ್ಪಿನ್ನಿಂಗ್ ಬಾಲ್ ಎಸಿತೀವಿ, ಓಕೆ, ಹಿಂಗೆ ಹೋಗ್ತಿರುತ್ತೆ. ಇಲ್ಲಿ ನಮಗೆ ಹೈ ಪ್ರೆಷರ್ ಇರುವಂಥದ್ದು, ಇಲ್ಲಿ ನಮಗೆ ಲೋ ಪ್ರೆಷರು. ಏನು ಸ್ಪಿನ್ನಿಂಗ್ ಬಾಲ್ಗೂ ನಾರ್ಮಲ್ ಬಾಲ್ಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಸ್ಪಿನ್ನಿಂಗ್ ಬಾಲು ಸ್ಪೀಡ್ ಇರಲ್ಲ ಅಲ್ವಾ. ನಾರ್ಮಲ್ ಬಾಲು ನೀವು ಎಷ್ಟು ಸ್ಪೀಡಲ್ಲಿ ಎಸೆದ್ರೆ ಅಷ್ಟು ಸ್ಪೀಡಲ್ಲಿ ಹೋಗುತ್ತೆ. ಆದರೆ ಸ್ಪಿನ್ನಿಂಗ್ ಬಾಲು ಡಿವಿಯೇಟ್ ಮಾಡುವಂಥದ್ದು. ಯಾಕೆ ಅಂತ ಕೇಳಿದ್ರೆ, ಈ ಲೋ ಪ್ರೆಷರು ಬಾಲು ಹಿಂಗೆ ಸ್ಪಿನ್ ಆಗ್ತಿರುತ್ತೆ ಅಲ್ವಾ, ಲೈಕ್ ಲೋ ಪ್ರೆಷರು ಮುಂದಕ್ಕೆ ಹೋಗೋಕ್ಕೆ ಪುಷ್ ಮಾಡಿದ್ರೆ, ಹೈ ಪ್ರೆಷರ್ ಏನು ಮಾಡುತ್ತೆ, ಹಿಂದೆ ಉಳ್ಕೊಳ್ಳೋದಕ್ಕೆ ಪುಷ್ ಮಾಡ್ತಾ ಇರುತ್ತೆ. ಸೊ ಎರಡೂ ಫೋರ್ಸ್ ಆ್ಯಕ್ಟ್ ಆಗ್ತಿರೋ ಕಾರಣ ವೆಲಾಸಿಟಿ ಅನ್ನೋದು ನಮಗೆ ಜಾಸ್ತಿ ಇರೋದ್ರ ಕಡೆ ಸ್ವಲ್ಪ ಕಡಿಮೆ ಆಗ್ತಾ ಬರುವಂಥದ್ದು. ನಾರ್ಮಲ್ ಬಾಲ್ ನೀವು ಎಸ್ದಿದ್ದೀರಾ ಅಂತಂದರೆ, ಸ್ಟ್ರೈಟ್ ಬಾಲ್ ನೀವು ಎಸ್ದಿದ್ದೀರಾ ಅಂತ ಕೇಳಿದ್ರೆ ಎಷ್ಟು ಸ್ಪೀಡಲ್ಲಿ ನೀವು ಎಸ್ದಿರ್ತೀರೋ ಹೋಗುತ್ತೆ. ಆದರೆ ಸ್ಪಿನ್ನಿಂಗ್ ಬಾಲ್ ಹಂಗೆ ಹೋಗುತ್ತಾ, ಹೋಗೋದಿಲ್ಲ. ಮತ್ತು ಪಿಚ್ಚು ಕೂಡ ಅಷ್ಟೇ, ಸ್ಟ್ರೈಟ್ ಬಾಲಲ್ಲಿ ನಿಮಗೆ ಕರೆಕ್ಟ್ ಪಿಚ್ ಸಿಗೋದಿಲ್ಲ, ಎಲ್ಲಂದರೆ ಅಲ್ಲಿ ಹೋಗ್ತಿರುತ್ತೆ. ಆದರೆ ಸ್ಪಿನ್ನಿಂಗ್ ಬಾಲಲ್ಲಿ ನೀವು ಎಲ್ಲಿಗೆ ಪಿಚ್ ಹಾಕಬೇಕು ಅಂದ್ಕೊಂಡಿರ್ತೀರೋ ಅಲ್ಲಿಗೆ ಬೀಳುವಂಥದ್ದು. ಮತ್ತು ಡಿವಿಯೇಷನ್ಸು ಜಾಸ್ತಿ, ಓಕೆನಾ. ಬಾಲ್ ಬ್ಯಾಟ್ಸ್ಮನ್ಗೆ ನಾಕೌಟ್ ಮಾಡೋದಕ್ಕೆ ಸ್ಪಿನ್ ಬಾಲ್ ಹಾಕಿದ್ರೆ ನಮಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುವಂಥ ಟೆಕ್ನಿಕ್ ಅದು. ಸೊ ಸಿಮಿಲರ್ಲಿ ಈಗ ಇದೇ ರೀತಿ ನಾನು ಇಲ್ಲೇನು ಮಾಡಿದ್ದೀನಿ, ನಮಗೆ ಸ್ಟೋಕ್ಸ್ ಲಾ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಓಕೆ. ನೀವು ಯಾವುದೇ ಕ್ವೆಶನ್ ಪೇಪರಲ್ಲಿ ಸ್ಟೋಕ್ಸ್ ಲಾನ ನೋಡಿರಲ್ಲ, ಅಂದರೆ ಓನ್ಲಿ ಆನ್ಸರ್ ಆಪ್ಷನ್ಸಲ್ಲಿ ನೋಡಿರಬಹುದು, ಸಮ್ಟೈಮ್ಸ್ ಆಪ್ಷನ್ಸಲ್ಲಿ ನಾವು ನೋಡಿರ್ಬೋದು. ಬಿಟ್ಟರೆ ಕ್ವೆಶನ್ ಫಾರ್ಮ್ಯಾಟಲ್ಲಿ ಅದು ಆನ್ಸರ್ ಆಗಿ ಬರುವಂತಹ ಯಾವುದೇ ಕ್ವೆಶನ್ನ ನಾವು ನೋಡಿಲ್ಲ. ನಮಗೆ ಇವು ಮೂರು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು, ಟಿಂಡಾಲ್ ಎಫೆಕ್ಟ್ ಆಗಿರ್ಬೋದು, ಪ್ಯಾಸ್ಕಲ್ಸ್ ಲಾ ಆಗಿರ್ಬೋದು, ಬರ್ನೌಲಿಸ್ ಆಗಿರ್ಬೋದು. ಇವಾಗ ನಾವು ಬರ್ನೌಲಿಸ್ನ ಕಲ್ತ್ವಿ ಅಲ್ವಾ, ಯಾವ ರೀತಿ ಅಂತ. ಸೊ ಇದಕ್ಕಿರುವಂಥ ಕೆಲವೊಂದು ಎಕ್ಸಾಂಪಲ್ಸ್ನ ನೋಡ್ತಾ ಬರೋಣ. ನೋಡಿ, ಬರ್ನೌಲಿಸ್ ಪ್ರಿನ್ಸಿಪಲ್ ಸ್ಟೇಟ್ಸ್ ದಟ್ ಫಾಸ್ಟ್ ಮೂವಿಂಗ್ ಏರ್, ಓಕೆನಾ, ಏರ್ ಆಗಿರ್ಬೋದು ಅಥವಾ ಲಿಕ್ವಿಡ್ ಆಗಿರ್ಬೋದು, ಮೇಲೆ ಲೋ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ದ್ಯಾನ್ ದ ಸ್ಲೋ ಮೂವಿಂಗ್ ಏರ್. ಓಕೆ, ಬರ್ನೌಲಿಸ್ ಈಕ್ವೇಷನ್ ಅನ್ನೋದು ಐಡಿಯಲಿ ಇಟ್ ಅಪ್ಲೈಸ್ ಟು ದ ಫ್ಲೂಯಿಡ್ಸ್ ವಿತ್ ಝೀರೋ ವಿಸ್ಕಾಸಿಟಿ ಆರ್ ನಾನ್ ವಿಸ್ಕಸ್ ಫ್ಲೂಯಿಡ್ಸ್ ಆ್ಯಂಡ್ ದ ಫ್ಲೂಯಿಡ್ಸ್ ಮಸ್ಟ್ ಬಿ ಇನ್ಕಂಪ್ರೆಸಬಲ್. ಹಂಗಂದ್ರೆ ಏನಪ್ಪ ನೋಡಿ, ಬರ್ನೌಲಿ ಸಿದ್ಧಾಂತವು, ನೋಡಿ ಬರ್ನೌಲಿ ಸಮೀಕರಣವು ಸ್ನಿಗ್ಧತೆ, ವಿಸ್ಕಾಸಿಟಿ ಅಂದರೆ ಏನು, ಸ್ನಿಗ್ಧತೆ ಅತಿ ಹೆಚ್ಚಿರುವಂಥದ್ದು ಯಾವುದಕ್ಕೆ, ಯಾವ ಲಿಕ್ವಿಡ್ಸ್ಗೆ, ನಮಗೆ ಜೇನುತುಪ್ಪ ಆಗಿರ್ಬೋದು, ಸಕ್ಕರೆ ಪಾಕ ಆಗಿರ್ಬೋದು, ಜಾಮೂನ್ ಪಾಕ ಆಗಿರ್ಬೋದು. ಸೊ ಅವುಗಳಿಗೆಲ್ಲನೂ ಜಾಸ್ತಿ ಸ್ನಿಗ್ಧತೆ ಅನ್ನೋದು ಇರುವ ಕಾರಣ ಅವು ಇಲ್ಲಿ ಬರ್ನೌಲಿಸ್ ಪ್ರಿನ್ಸಿಪಲಲ್ಲಿ ವರ್ಕ್ ಆಗೋದಿಲ್ಲ ಅಲ್ಲಿ, ಓಕೆನಾ. ಅತಿ ಕಡಿಮೆ ಸ್ನಿಗ್ಧತೆ ಇರುವ ದ್ರವಗಳಿಗೆ ಮತ್ತು ಸಂಕುಚಿತಗೊಳ್ಳದ ದ್ರವಗಳಿಗೆ ಮಾತ್ರ ಅನ್ವಯಿಸುವಂಥದ್ದು ಅಂತ. ನಾನು ಯಾಕೆ ಸ್ಟೇಟ್ಮೆಂಟ್ ಹಾಕಿದ್ದೀನಿ ಅಂತ ಕೇಳಿದರೆ, ಇದುವರೆಗೂ ಬರ್ನೌಲಿಸ್ ಪ್ರಿನ್ಸಿಪಲ್ಸ್ದು ಅಪ್ಲಿಕೇಶನ್ ಕೇಳಿದ್ದಾನೆ. ಈಗ ನೆಕ್ಸ್ಟ್ ಕ್ವಶನಲ್ಲಿ ಬರ್ನೌಲಿಸ್ ನಿಯಮ ಅನುಸಾರವಾಗಿ ಕೊಟ್ಟಿರುವಂತಹ ಏನದು ವಾಕ್ಯಗಳನ್ನು ಪರಿಗಣಿಸಿ ಅಂತ ಹೇಳಿಬಿಟ್ಟು ಒಂದು 4 ಸ್ಟೇಟ್ಮೆಂಟ್ಸು ಅಥವಾ 3 ಸ್ಟೇಟ್ಮೆಂಟ್ಸ್ ಕೊಡ್ಬೋದು. ಆ್ಯಂಡ್ ನೋ ವರೀಸ್, ನೋ ಪ್ರಾಬ್ಲಮ್, ಅಂದರೆ ಲೈಕ್ 3-4ಕ್ಕೆ ಸೀಮಿತ ಆಗ್ತಾನೆ, ನೋ, ನಿಮಗೆ 8 ಸ್ಟೇಟ್ಮೆಂಟ್ ಕೊಟ್ಬಿಡ್ಬೋದು. ದಟ್ ಈಸ್ KE. ಸೊ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಸೊ ಈಗ ಸ್ನಿಗ್ಧತೆ ಎನ್ನುವಂಥದ್ದು ಅತಿ ಕಡಿಮೆ ಇರುವಂತಹ ದ್ರವಗಳಿಗೆ ಮಾತ್ರ ಬರ್ನೌಲಿಸ್ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ. ನಿಮಗೆ ಕ್ವೆಶನಲ್ಲಿ ಸ್ನಿಗ್ಧತೆ ಅತಿ ಹೆಚ್ಚು ಇರುವಂತಹ ದ್ರವಗಳಿಗೆ ಬರ್ನೌಲಿಸ್ ನಿಯಮ ಅನುಸರಿಸುತ್ತದೆ ಅಂತ ಕೊಟ್ಟಿದ್ದಾನೆ ಅಂತ ಕೇಳಿದರೆ ಅದು ರಾಂಗ್ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ಗೂ ನಾವು ಪ್ರಿಪೇರ್ಡ್ ಆಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಈ ಸ್ಟೇಟ್ಮೆಂಟ್ಸ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಇವಾಗ ಪ್ರಮುಖ ಉಪಯೋಗಗಳು ಏನಪ್ಪ ಅಂತ ನೋಡೋಣ. ವಾಟ್ ಈಸ್ ಮ್ಯಾಗ್ನಸ್ ಎಫೆಕ್ಟ್? ನೋಡಿ, ಮ್ಯಾಗ್ನಸ್ ಎಫೆಕ್ಟ್ ಎನ್ನುವುದು ಬರ್ನೌಲಿಸ್ ನಿಯಮದ ಅನುಸಾರವಾಗಿ ಪರಿಣಾಮವಾಗುತ್ತದೆ ಅಂತ ಒಂದು ಸ್ಟೇಟ್ಮೆಂಟ್. ಹೌದು, ಕರೆಕ್ಟು. ವಾಟ್ ಈಸ್ ಮ್ಯಾಗ್ನಸ್ ಎಫೆಕ್ಟ್? ಅದೇ ನಾನು ಸ್ಪಿನ್ನಿಂಗ್ ಬಾಲ್ ಹೇಳ್ದೆ ತಾನೆ, ಅಶ್ವಿನ್ ಅವರು ಎಸೆಯೋದಾಗಿರ್ಬೋದು ಅಥವಾ ಇನ್ಯಾರು ಚಹಲ್ ಅವರು ಎಸೆಯೋದಾಗಿರ್ಬೋದು, ಅವೆಲ್ಲನೂ ನಮಗೆ ತಿರುಗುತ್ತಾ ಚಲಿಸುವ
ಚೆಂಡಿಗೆ ಉಂಟಾಗುವ ಮೇಲೇಳುವಂತಹ ಶಕ್ತಿ, ಬಲ ಶಕ್ತಿ ಎರಡೂ ಒಂದೇ. ಸೊ ಅದು ಮತ್ತೆ ನಾನು ಇವಾಗ ಹೇಳಿದೆ ಇನ್ನೊಂದು ನೋಡಿ, ವಿಮಾನದ ರೆಕ್ಕೆಗಳಿಗೆ ಮೇಲೆ ಅಂದರೆ ವಿಮಾನ ಯಾವ ರೀತಿ ಹೋಗುತ್ತೆ, ರನ್ವೇಲ್ ಹೋಗುತ್ತೆ ಫಸ್ಟು ಅಲ್ವಾ. ರನ್ವೇಲ್ ಹೋಗ್ತಾ ಹೋಗ್ತಾ ಏನು ಮಾಡುತ್ತೆ, 45 ಡಿಗ್ರಿ ಆ್ಯಂಗಲ್ ತೊಗೊಳುತ್ತೆ. 45 ಡಿಗ್ರಿಯಿಂದ ಆ್ಯಂಗಲ್ ತೊಗೊಂಡು ನಿಧಾನವಾಗಿ ಮೇಲೆ ಹೋಗುತ್ತೆ ಅಲ್ವಾ. ಸ್ಲ್ಯಾಂಟ್ ಒಂದೇ ಸತಿ ಹಿಂಗೆ ಹೋಗ್ಬಿಡತ್ತಾ, ಇಲ್ಲ ಒಂದೇ ಸತಿ ಹಿಂಗೆ ಹೋಗ್ಬಿಡತ್ತಾ, ಇಲ್ಲ ತಾನೇ. ಸ್ವಲ್ಪ ರನ್ವೇಲ್ 1.5-2 ಕಿಲೋಮೀಟ್ರ್ ಹೋಗ್ಬಿಟ್ಟು ಆಮೇಲೆ ಸ್ಲ್ಯಾಂಟಾಗಿ ಪೊಸಿಷನ್ ತೊಗೊಂಡು 45 ಡಿಗ್ರಿಯಿಂದ ಮೇಲೆ ಹೇಳ್ತಾ ಒಂದು ಸ್ಟೆಬಿಲಿಟಿ ಪಾತ್ಗೆ ಹೋಗುವಂಥದ್ದು ಅಲ್ವಾ. ಸೊ ಅಲ್ಲೂ ಕೂಡ ಏನಾಗುತ್ತೆ, ವಿಮಾನ ಹಿಂಗೆ ಹೋಗುವಂಥದ್ದು. ಹೋಗ್ತಾ ಇರೋ ವಿಮಾನಕ್ಕೆ ಮೇಲೆ ನೋಡಿ ರೆಕ್ಕೆಗಳು, ಇಲ್ಲಿ ರೆಕ್ಕೆಗಳ ಮೇಲೆ ಏನು, ಇಲ್ಲಿ ನಮಗೆ ಲೋ ಪ್ರೆಷರು, ಏರು ಏನು ಮಾಡುತ್ತೆ, ಲೋ ಪ್ರೆಷರ್ನ ಕ್ರಿಯೇಟ್ ಮಾಡುವಂಥದ್ದು. ರೆಕ್ಕೆಗಳ ಕೆಳಗಡೆ ನಮಗೆ ಹೈ ಪ್ರೆಷರ್ ಇರುವಂಥದ್ದು. ಸೊ ಕೆಳಗಡೆ ಇರುವಂಥ ಹೈ ಪ್ರೆಷರು ಜಾಸ್ತಿ ರೋಲ್ನ ಪ್ಲೇ ಮಾಡೋದಿಲ್ಲ. ಯಾಕಂತಂದರೆ ಗಾಳಿ ವೇಗವಾಗಿರುವಂತಹ ಕಾರಣ ಇದೇ ನಮಗೆ ಎತ್ತುವುದಕ್ಕೆ ಹೆಲ್ಪ್ ಮಾಡುವಂಥದ್ದು, ಲಿಫ್ಟ್ ಆಗುವಂಥದ್ದು. ಸೊ ಈ ರೀತಿ ವಿಮಾನದಲ್ಲೂ ಕೂಡ ಹೆಲ್ಪ್ ಆಗುವಂಥದ್ದು ಯಾವ ನಿಯಮ ಅಂತ ಕೇಳಿದ್ರೆ ನಮಗೆ ಬರ್ನೌಲಿಸ್ ನಿಯಮ ಅಂತಲೇ ನಾವು ಕರಿಬೇಕಾಗುವಂಥದ್ದು. ಇಷ್ಟ ಆಯ್ತಾ. ನೆಕ್ಸ್ಟು ಹೈಡ್ರೋಫಾಯಿಲ್, ದೋಣಿಗಳು ಮೇಲೇಳುವ ಬಲವನ್ನು ಕೂಡ ಬರ್ನೌಲಿಸ್ ನಿಯಮನೇ ಪ್ರೊವೈಡ್ ಮಾಡುವಂಥದ್ದು. ಮತ್ತು ವೆಂಚುರಿ ಮೀಟರ್, ದ್ರವದ ಹರಿವಿನ ವೇಗವನ್ನು ಅಳೆಯೋದಕ್ಕೆ ನಾವೇನು ಮಾಡ್ತೀವಿ, ಬರ್ನೌಲಿಸ್ ನಿಯಮವನ್ನು ಅನುಸರಣೆ ಮಾಡ್ತೀವಿ. ಓಕೆನಾ, ಇಷ್ಟ ಆಯಿತು. ಈಗ ನೆಕ್ಸ್ಟು, ಸೊ ಇನ್ನು ಮಿಕ್ಕಿದ್ದು ಯಾವ್ಯಾವುದು ಯೂಸಸ್, ಉಪಯೋಗಗಳು, ಬರ್ನೌಲಿಸ್ ನಿಯಮವನ್ನು ನಾವು ಡೈಲಿ ಲೈಫಲ್ಲಿ, ಓಕೆನಾ, ಡೈಲಿ ಲೈಫು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸೇ ನಮಗೆ KEAಗೆ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ನೋಡಿ, ಅಟಮೈಸರ್ಸ್ ಆ್ಯಂಡ್ ಸ್ಪ್ರೇಯರ್ಸ್, ಲೈಕ್ ಏನಿದು ಸುಗಂಧ ದ್ರವ್ಯ ಅಂದರೆ ಪರ್ಫ್ಯೂಮ್ಸ್ ಹೊಡ್ಕೊಳ್ಳೋದು, ಪರ್ಫ್ಯೂಮ್ಸ್ ಹೊಡ್ಕೊಳ್ಳೋವಾಗ ಯಾವ ರೀತಿ ಎಫೆಕ್ಟ್ ಆಗುವಂಥದ್ದು, ಕೆಳಗಡೆ ಹೈ ಪ್ರೆಷರ್ ಇರುತ್ತೆ ಬಾಟ್ಲ್ ಒಳಗಡೆ, ಅದರ ಮೇಲ್ಗಡೆ ನಾವು ಪ್ರೆಸ್ ಮಾಡಿದಾಗ ನಾವು ಸ್ಪೀಡ್ ಇನ್ಕ್ರೀಸ್ ಮಾಡ್ತೀವಿ, ಒಳಗಡೆ ಪಿಸ್ಟನ್ ಒತ್ತುವಂಥದ್ದು, ಅದ್ರ ಪ್ರಕಾರ ಏನು ಅದಕ್ಕೆ ಪ್ರೊವೈಡ್ ಮಾಡಿರ್ತಾರೆ ಹೋಲ್ನ ಬರೋದಕ್ಕೆ, ಅದು ಲೋ ಪ್ರೆಷರಲ್ಲಿ ಅಲ್ಲಿ ಕ್ರಿಯೇಟ್ ಆಗಿಬಿಟ್ಟು ಹೊರಗಡೆಗೆ ಫ್ಲೂಯಿಡ್ ಬರುತ್ತೆ. ಸೊ ಆ ಥರ ನಾವು ಓದ್ಕೋಬೇಕು. ಅದು ಪರ್ಫ್ಯೂಮಲ್ಲೂ ವರ್ಕ್ ಆಗುತ್ತೆ, ಇನ್ಸೆಕ್ಟ್ ಸ್ಪ್ರೇಯರ್ಸಲ್ಲೂ ವರ್ಕ್ ಆಗುತ್ತೆ, ಪೇಂಟ್ ಗನ್ನಲ್ಲೂ ವರ್ಕ್ ಆಗುತ್ತೆ. ಪೇಂಟ್ ಗನ್ ಗೊತ್ತಲ್ವಾ, ಗ್ರಫಿಟಿ ಮಾಡ್ತಾರೆ ನೋಡಿ, ಗೋಡೆಗಳ ಮೇಲೆಲ್ಲ ಪೇಂಟ್ ಹೊಡಿಯೋದು, ಆ ಥರ ಅದನ್ನು ಯೂಸ್ ಮಾಡುವಂಥದ್ದು. ಈವನ್ ಚಿಮ್ನೀಸಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಬನ್ಸನ್ ಬರ್ನರ್ಸಲ್ಲೂ ಕೂಡ ಈ ನಿಯಮ ಅನ್ನೋದು ಅನುಸರಣೆ ಆಗುವಂಥದ್ದು. ನೆಕ್ಸ್ಟು ಟ್ರೈನ್ ಪ್ಲ್ಯಾಟ್ಫಾರ್ಮ್ ಸೇಫ್ಟಿ ನೋಡಿ, ಮೆಟ್ರೋ ಸ್ಟೇಷನ್ಸಲ್ಲಿ ಎಲ್ಲರೂ ಬೆಂಗಳೂರಲ್ಲಿ ಇರುವ ಕಾರಣ ಅಥವಾ ಬೆಂಗಳೂರಿಗೆ ಬಂದು ಹೋಗುವಂತಹ ಏನದು ವಿಸಿಟರ್ಸ್ ಆಗಿರುವಂತಹ ಕಾರಣ ಮೆಟ್ರೋ ಸ್ಟೇಷನ್ ಎಲ್ಲರೂ ನೋಡಿರ್ತೀರ. ಸೊ ಮೆಟ್ರೋಗಳಲ್ಲಿ ಅಲ್ಲಿ ಗಾರ್ಡ್ಸ್ ಇರ್ತಾರೆ, ಏನು ಹೇಳ್ತಿರ್ತಾರೆ, ಹತ್ರ ಹೋಗ್ಬಿಡಿ, ದೂರ ಬನ್ನಿ. ಯಾಕೆ, ನೀವು ಬಿದ್ದೋಗ್ಬಿಡ್ತೀರಾ ಅಂತನಾ? ಹೌದು, ಬಿದ್ದೋಗ್ಬಿಡ್ತೀರಾ ಅನ್ನೋದು ಒಂದು ರೀಸನ್ ಆಗಿರುವಂಥದ್ದು. ಹೌದು, ಅಲ್ಲಿ ಹೈ ವೋಲ್ಟೇಜ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಟ್ರೈನಲ್ಲೂ ಆಗಿರ್ಬೋದು, ಮೆಟ್ರೋದಲ್ಲೂ ಆಗಿರ್ಬೋದು, ಹೈ ಸ್ಪೀಡಲ್ಲಿ ಬರ್ತಿರುವಂತಹ ಯಾವುದೇ ಟ್ರೈನು ಅದರ ಲೈಕ್ ಚಕ್ರಗಳ ಇದರಲ್ಲಿ ಏನಾಗುತ್ತೆ, ಲೋ ವೆಲಾಸಿಟಿ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಲೋ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಬಿಕಾಸ್ ಹೈ ವೆಲಾಸಿಟಿ ಇರುವಂಥದ್ದು, ಅದಕ್ಕೋಸ್ಕರ ಲೋ ಪ್ರೆಷರ್ ಕ್ರಿಯೇಟ್ ಆಗಿರುವಂಥದ್ದು. ಅಕ್ಕಪಕ್ಕ ಇರುವಂತಹ ಯಾವುದೇ ಆಬ್ಜೆಕ್ಟ್ ಆಗಿರ್ಬೋದು, 20 kg ಮನುಷ್ಯ ಆಗಿರ್ಬೋದು, 100 kg ಮನುಷ್ಯ ಆಗಿರ್ಬೋದು, ಅವರನ್ನು ಸಕ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಆ ಲೋ ಪ್ರೆಷರ್ಗೆ ಇರುವಂಥದ್ದು. ಅವಾಗ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಟ್ರೈನ್ ಪ್ಲ್ಯಾಟ್ಫಾರ್ಮ್ ಸೇಫ್ಟಿಲಿ ಇರುವಂತಹ ನಿಯಮ ಯಾವುದು ಅಂತ ಕೇಳಿದ್ರೆ ಅದು ಬರ್ನೌಲಿಸ್ ನಿಯಮವೇ ಆಗುವಂಥದ್ದು. ನೋಡಿ, ವೇಗವಾಗಿ ಸಾಗುವ ರೈಲಿನ ಪಕ್ಕದಲ್ಲಿ ನಿಂತರೆ ಅಪಾಯ. ರೈಲಿನ ಸುತ್ತಲಿನ ವೇಗವಾದ ಗಾಳಿ ಕಡಿಮೆ ಒತ್ತಡವನ್ನು ಉಂಟು ಮಾಡಿ ವ್ಯಕ್ತಿಯನ್ನು ಹಳಿಯ ಕಡೆಗೆ ಎಳೆಯಬಹುದು. ಇದು ಕ್ವಶನ್ ಕೇಳ್ತಾನೆ ನೆಕ್ಸ್ಟ್ ಎಕ್ಸಾಮಲ್ಲಿ, ಐ ಗ್ಯಾರಂಟಿ ಯು. ಓಕೆನಾ, ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ 2-3 ಎಕ್ಸಾಮ್, ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ಬರ್ನೌಲಿಸ್ ಪ್ರಿನ್ಸಿಪಲ್ ಮೇಲೆ ಮತ್ತೆ ಒಂದು ಕ್ವಶನು ಬಂದೇ ಬರುತ್ತೆ. ಇದು ಆಗಿರಬಹುದು. ಓಕೆನಾ. ಸೊ ನೆಕ್ಸ್ಟು ಮನೆಯ ಮೇಲ್ಛಾವಣಿ ಹಾರಿ ಹೋಗುವಂಥದ್ದು. ಅದೇ ಇವಾಗ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು. ಓಕೆ, ಇಷ್ಟ ಆಯಿತು. ಓಕೆ, ಸೊ ಇವಾಗ ನಾವೇನು ಮಾಡಿದ್ವಿ, ಇಷ್ಟೊತ್ತವರೆಗೂ ಬರ್ನೌಲಿಸ್ ಪ್ರಿನ್ಸಿಪಲ್ನ ಕಲ್ತ್ಕೊಂಡ್ವಿ. ಈಗ ಪ್ಯಾಸ್ಕಲ್ಸ್ ಲಾಗೆ ಬರೋಣ. ಸೊ ಪ್ಯಾಸ್ಕಲ್ಸ್ ನಿಯಮ ಅಂತ ಕೇಳಿದ್ರೆ ಎಲ್ಲರೂ ಓದಿರ್ತೀರಾ ಆ್ಯಂಡ್ ತುಂಬ ಜನ ಅರ್ಥ ಮಾಡ್ಕೊಂಡಿರ್ತೀರಾ. ಈಗ ಪ್ಯಾಸ್ಕಲ್ಸ್ ನಿಯಮವನ್ನು ಒಂದು ಚಿಕ್ಕ ಎಕ್ಸಾಂಪಲ್ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಎಲ್ಲರಿಗೂ ಗೊತ್ತಿರುತ್ತೆ, ನಮ್ಮ ಕಾರ್ನ ನಾವು
ಏನು ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು, ಇಲ್ಲ ಸಸ್ಪೆನ್ಷನ್ ಏನೋ ಪ್ರಾಬ್ಲಮ್ ಆಗಿದೆ, ಇಲ್ಲ ಬ್ರೇಕ್ಸ್ ಏನೋ ಪ್ರಾಬ್ಲಮ್ ಆಗಿದೆ, ರಿಪೇರಿಗೆ ಕೊಡ್ತೀವಿ. ಮೆಕ್ಯಾನಿಕ್ ಹತ್ರ ಎತ್ಕೊಂಡು ಹೋಗ್ಬಿಟ್ಟು ರಿಪೇರಿಗೆ ಕೊಟ್ಟಾಗ ಅವನು ಏನು ಮಾಡ್ತಾನೆ ಅಂದರೆ ಕಾರಿದು ಎತ್ಕೊಂಡು ಹಿಂಗೆ ನೋಡ್ಬಿಡ್ತಾನಾ? ಇಲ್ಲ ಅಲ್ವಾ? ಸೊ ಈಗ ಟಾಯ್ ಕಾರ್ನ ನಾನು ಹೇಗೆ ಲಿಫ್ಟ್ ಮಾಡಿದ್ನೋ ಅದೇ ರೀತಿ ನಮ್ಮ ಕಾರ್ನ ಕೂಡ ಅವನು ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಯಾವುದು ಅಂತ ಕೇಳಿದ್ರೆ ಅವನಿಗೆ ಇರುವಂತಹ ಹೈಡ್ರಾಲಿಕ್ ಲಿಫ್ಟ್ ಅಲ್ವಾ? ವಾಟ್ ಈಸ್ ದಿಸ್ ಹೈಡ್ರಾಲಿಕ್ ಲಿಫ್ಟ್? ಯಾವ ನಿಯಮದ ಮೇಲೆ ಈ ಹೈಡ್ರಾಲಿಕ್ ಲಿಫ್ಟ್ ಅನ್ನೋದು ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ಅದು ಪ್ಯಾಸ್ಕಲ್ಸ್ ನಿಯಮ ಮೇಲೆ. ಓಕೆ, ಈಗ ಅದು ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅಂತ ನೋಡೋಣ. ನೋಡಿ, ಓಕೆ, ಹಿಂಗಿರುತ್ತೆ. ಓಕೆ, ಇಲ್ಲೇನು ಮಾಡಿರ್ತಾನೆ ಇವನು? ಒಂದು ಪಿಸ್ಟನ್ ಇಟ್ಕೊಂಡಿರ್ತಾನೆ ಅಲ್ವಾ? ಒಂದು ಪಿಸ್ಟನ್ ಇಟ್ಕೊಂಡಿರ್ತಾನೆ. ಓಕೆ, ಇಲ್ಲಿ ಏನಿರುತ್ತೆ? ನೀರಿರುತ್ತೆ. ಹೈಡ್ರಾಲಿಕ್. ವಾಟ್ ಈಸ್ ಹೈಡ್ರಾಲಿಕ್? ಹೈಡ್ರೋಫಿಲಿ. ಓಕೆ, ಹೈಡ್ರೋಫಿಲಿಕ್, ಹೈಡ್ರೋಫೋಬಿಕ್. ಸೊ ಹೈಡ್ರೋಯಿಂದ ನಾವು ತುಂಬ ಓದ್ತೀವಿ. ಏನದು ಹೈಡ್ರೋಫೋಬಿಕ್ ಅಂತ ಕೇಳಿದ್ರೆ ಏನದು ವಾಟರ್ ಕಂಡ್ರೆ ಆಗೋದಿಲ್ಲ. ಹೈಡ್ರೋಫಿಲಿಕ್ ಅಂತ ಕೇಳಿದ್ರೆ ನಾವು ಸೋಪ್ ಮಾಲಿಕ್ಯೂಲ್ಸಲ್ಲಿ ನೋಡಿದ್ದೀವಿ ಅಲ್ವಾ? ಮಿಸಲ್ಸ್ ಫಾರ್ಮೇಷನ್ ಆಗೋದು ಹೇಗೆ? ಒನ್ ಎಂಡಲ್ಲಿ ಸೋಪ್ ಮಾಲಿಕ್ಯೂಲ್ದು ಒನ್ ಎಂಡಲ್ಲಿ ಹೈಡ್ರೋಫಿಲಿಕ್ ಪಾರ್ಟಿಕಲ್ ಇರುತ್ತೆ, ಇನ್ನೊಂದು ಎಂಡಲ್ಲಿ ಹೈಡ್ರೋಫೋಬಿಕ್ ಇರುತ್ತೆ. ಸೊ ಈ ಥರ ಇಲ್ಲೂ ಒಂದು ಪಿಸ್ಟನ್ ಇಟ್ಕೊಂಡಿರ್ತಾನೆ. ಪಿಸ್ಟನ್ ಇಟ್ಕೊಂಡು ಇದಕ್ಕೆ ಕನೆಕ್ಷನ್ ಇರುತ್ತೆ. ಸೊ ಇಲ್ಲಿ ನಮಗೆ ಇದು ಕಾರ್. ಆಟ ಸಾಮಾನು ಕಾರೇ ಆಯ್ತಾ ಇದು? ಒಂದು ನಿಮಿಷ. ಮತ್ತು ಅದೇ ಆಯಿತು. ಇಟ್ಸ್ ಓಕೆ. ಓಕೆ, ಇವಾಗ ಇದು ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅಂದರೆ ಇಲ್ಲಿಂದ ಪ್ರೆಷರ್ ಹಾಕ್ತಾನೆ. ಓಕೆನಾ? ಇಲ್ಲಿಂದ ಏನು ಮಾಡ್ತಾನೆ? ಪ್ರೆಷರ್ ಹಾಕುವಂಥದ್ದು. ನಮಗೆ ಗೊತ್ತು, ಗಾಳಿ ಹೊಡೆಯುವಾಗ ಮುಂಚೆ ನಾವು ಸಣ್ಣವರಿದ್ದಾಗ ಸೈಕಲ್ ಇಟ್ಕೊಂಡು ಗಾಳಿ ಓಡಿಸ್ಕೊಳಕ್ಕೆ ಹೋಗಬೇಕು ಅಂತ ಕೇಳಿದ್ರೆ ಏನು ಮಾಡ್ತಿದ್ರು? ಒಂದು ಚಿಕ್ಕದು ಇದು ಹಾಕ್ಬಿಟ್ಟು, ಪೈಪ್ ಹಾಕ್ಬಿಟ್ಟು ಹಿಂಗೆ ರೌಂಡು ಇದಿರುತ್ತೆ ಸ್ಕ್ರೂ, ಅದನ್ನು ತಿರುಗಿಸ್ಬಿಟ್ಟು ಕಾಲಲ್ಲಿ ಒದಿತಿದ್ವಿ ತಾನೇ? ಅವಾಗ ಏನಾಗ್ತಿತ್ತು? ಏರ್ ಹೋಗ್ತಾ ಇತ್ತು ಅಲ್ವಾ? ಸೊ ಅದೇ ಥರ ಇಲ್ಲಿ ಏನು ಮಾಡ್ತಾನೆ? ಏರ್ನ ಪುಷ್ ಮಾಡ್ತಾನೆ. ಪುಷ್ ಮಾಡಿದಾಗ ಪ್ರೆಷರ್ ಬಿದ್ದು ಏನಾಗುತ್ತೆ? ಇಲ್ಲಿರುವಂತಹ ನೀರು ಏನಾಗುತ್ತೆ? ಕಡಿಮೆ ಆಗುತ್ತೆ, ಡಿಸ್ಪ್ಲೇಸ್ ಆಗುವಂಥದ್ದು. ಆದರೆ ಇಲ್ಲಿರೋ ನೀರು ಏನಾಗುತ್ತೆ? ಲೆವೆಲ್ಲು ಮೇಲಕ್ಕೆ ಬರುತ್ತೆ ಅಲ್ವಾ? ಎಷ್ಟು ಇಲ್ಲಿ ಅಮೌಂಟ್ ಇಲ್ಲ, ಅಕಸ್ಮಾತ್ ಇವಾಗ 10 ಲೀಟ್ರು ಕಡಿಮೆ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಬಂದು ಇಲ್ಲಿಗೆ 10 ಲೀಟ್ರು ಇಲ್ಲಿ ಜಾಸ್ತಿ ಆಗುತ್ತೆ ನೀರು ಅಲ್ವಾ? ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ? ಇಲ್ಲಿ ಕೆಳಗಡೆ ಬಂದಿರುವಂಥ ಪಿಸ್ಟನ್ ಇಲ್ಲಿರುವಂಥದ್ದು ಇಲ್ಲಿಗೆ ಬಂದಿರುತ್ತೆ. ಈ ಪಿಸ್ಟನ್ ಏನಾಗುತ್ತೆ? ಇಲ್ಲಿರುವಂಥದ್ದು ಇಲ್ಲಿಗೆ ಹೋಗುತ್ತೆ, ಮೇಲಕ್ಕೆ ಹೋಗುತ್ತೆ. ಆವಾಗ ಅದು ಲಿಫ್ಟ್ ಆಗುವಂಥದ್ದು ಕಾರ್ ಅಲ್ವಾ? ಈ ಫಂಕ್ಷನ್ ಮೇಲೆ ಪ್ಯಾಸ್ಕಲ್ಸ್ ಲಾ ಡಿಪೆಂಡ್ ಆಗಿರುವಂಥದ್ದು. ಇಲ್ಲಿ ಮೇಯ್ನಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ ಇಲ್ಲಿ ಓಪನಿಂಗ್ ಅನ್ನೋದು ನೋಡಿ ಚಿಕ್ಕದಿದೆ, ಸ್ಮಾಲ್ ಓಪನಿಂಗ್ ಇದೆ. ಇಲ್ಲಿ ನಮಗೆ ಲಾರ್ಜ್ ಓಪನಿಂಗ್ ಇದೆ ನೋಡಿ. ವಿಡ್ತ್ ಆಫ್ ದಿಸ್ ಇದು ನೋಡಿ, ಈ ಪೈಪ್ದು ವಿಡ್ತು ನೋಡಿ. ಓಕೆನಾ? ಇಲ್ಲಿ ದೊಡ್ಡದಾಗಿದೆ, ಇಲ್ಲಿ ಚಿಕ್ಕದಾಗಿದೆ ವಿಡ್ತು ಅಲ್ವಾ? ಇಷ್ಟು ಚಿಕ್ಕದಿದ್ರೂ ಸಹ ಏನಾಗುತ್ತೆ? ಇಲ್ಲಿಂದ ಹೋಗ್ತಾ ಇರುವಂತಹ ಪ್ರೆಷರು ಎಲ್ಲ ಕಡೆಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಷ್ಟು ಚಿಕ್ಕದಿದೆ ಅಂದ್ಬಿಟ್ಟು ಬರೀ ಅರ್ಧಕ್ಕೆ ಮಾತ್ರ ಪ್ರೆಷರ್ ಬರೋದು, ಇಲ್ಲ ಈ ಅರ್ಧಕ್ಕೆ ಮಾತ್ರ ಪ್ರೆಷರ್ ಬರೋದು ಅಂತ ಆಗೋದಿಲ್ಲ. ಈವನ್ ಆಗಿ ಯೂನಿಫಾರ್ಮ್ ಆಗಿ ಎಲ್ಲ ಕಡೆಗೂ ಕೂಡ ಆ ಫೋರ್ಸ್ ಅನ್ನೋದು, ಆ ಪ್ರೆಷರ್ ಅನ್ನೋದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದನ್ನು ಹೇಳಿರುವಂಥದ್ದೇ ಪ್ಯಾಸ್ಕಲ್ಲು. ಅದ್ರ ಬೇಸಿಸ್ ಮೇಲೇ ನಮಗೆ ಈ ಹೈಡ್ರಾಲಿಕ್ ಲಿಫ್ಟು, ಅಥವಾ ಇವಾಗ ಸೈಕಲ್ಲು ಬ್ರೇಕ್ ಹಾಕ್ತೀರಾ, ಬ್ರೇಕ್ ಆಗಿದ್ರೆ ಟಕ್ ಅಂತ ಬ್ರೇಕ್ ಆಗುತ್ತಾ?
ಆಗೋದಿಲ್ಲ. ಅದೇನಾಗುತ್ತೆ, ಬ್ರೇಕ್ ಹಾಕ್ತಾ ಇದ್ರೆ ಏನೋ ಒಂಥರ ಏನದು ನೀರು ಪುಷ್ ಮಾಡ್ತಾ ಇದ್ದೀವಿ ನಾವು, ನೀರಿಗೆ ಪ್ರೆಷರ್ ಕೊಡ್ತಾ ಇದ್ದೀವಿ ಅನ್ನೋ ಥರ ಒಂಥರ ಸೌಂಡ್ ಬರುತ್ತೆ ಮೆಲ್ಲಗೆ ಅಲ್ವಾ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಯೂಸ್ ಮಾಡುವಂಥದ್ದು ನಾವು ಹೈಡ್ರಾಲಿಕ್ ಲಿಫ್ಟು. ಸೊ ಇವಾಗ ಹಿಂಗೆ ಸೊ ಇದು ಪೆಡಲು ನಮಗೆ ಇಲ್ಲಿ ಓಕೆ, ಈ ಕಡೆ ಇದು ಬ್ರಿಮ್ಗೆ ಅನ್ಸುತ್ತೆ ಅಲ್ವಾ, ಇಲ್ಲಿ ಬ್ರೇಕು, ಆ ಕಡೆನೂ ಬ್ರೇಕ್ ಇರುವಂಥದ್ದು. ನೀವು ಇಲ್ಲಿ ಹ್ಯಾಂಡಲ್ ಬ್ರೇಕ್ ಏನಾದರೂ ಇಲ್ಲಿ ಹಾಕಿದ್ದೀರಾ ಅಂತ ಕೇಳಿದ್ರೆ ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಕನೆಕ್ಷನ್ಗೆ ಬಂದು ಅದು ಹೈಡ್ರಾಲಿಕ್ ಬ್ರೇಕ್ಸ್ ಅಂತ ಕರಿತೀವಿ. ಅದು ಫಂಕ್ಷನ್ ಮಾಡುವಂಥದ್ದು, ಅದು ನಮಗೆ ಉಪಯೋಗ ಆಗುವಂಥದ್ದು ಪ್ಯಾಸ್ಕಲ್ಸ್ ಲಾನ ಅನುಸರಿಸ್ಕೊಂಡು ಅದು ಫಂಕ್ಷನ್ ಮಾಡುತ್ತೆ. ಓಕೆನಾ. ಈ ರೀತಿ ನಾವೇನು ಮಾಡಬೇಕು, ಎಲ್ಲ ಲಾಸ್ನು ಸ್ಟಡಿ ಮಾಡ್ತಾ ಹೋಗಬೇಕು. ಈ ಥರ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ನೆಕ್ಸ್ಟು ಅವನು ಏನಾದರೂ ಎಕ್ಸಾಂಪಲ್ ಕೊಟ್ಟಿರ್ತಾನೆ, ಇದು ಯಾವುದ್ರ ಮೇಲೆ ಫಂಕ್ಷನ್ ಮಾಡುತ್ತೆ, ಬಿಕಾಸ್ ನಮ್ಗೆ ಐಡಿಯಾ ಇದೆ, ಬಿಕಾಸ್ ನಾವು ಸ್ಟಡಿ ಮಾಡಿದ್ದೀವಿ, ನಮ್ಗೆ ಐಡಿಯಾ ಇದೆ. ಪ್ರೆಷರ್ ರಿಲೇಟೆಡ್ ಯಾವುದು ಪ್ಯಾಸ್ಕಲ್ಸ್ ಲಾ ಇರುತ್ತೆ, ವೆಲಾಸಿಟಿ ರಿಲೇಟೆಡ್ ಯಾವುದು ಬರ್ನೌಲಿಸ್ ಪ್ರಿನ್ಸಿಪಲ್ ಇರುತ್ತೆ. ಈಗ ನೆಕ್ಸ್ಟ್ ಬಂತಂದರೆ ಸ್ಕ್ಯಾಟ್ರಿಂಗ್ ರಿಲೇಟೆಡ್ ಯಾವುದು ಟಿಂಡಾಲ್ ಎಫೆಕ್ಟ್ ಇರುತ್ತೆ. ಈ ರೀತಿ ನಮಗೆ ಮೈಂಡಲ್ಲಿ ಕೂತಾಗ ಬೇಗ ಬೇಗ ಪ್ರೊಸೆಸ್ ಮಾಡುತ್ತೆ ಮೈಂಡು. ಓಕೆ. ಈಗ ನೆಕ್ಸ್ಟು ಟಿಂಡಾಲ್ ಎಫೆಕ್ಟ್ಗೆ ಬರೋಣ. ಟಿಂಡಾಲ್ ಎಫೆಕ್ಟು ನಾವು ಡೈಲಿ ಲೈಫಲ್ಲಿ ನೋಡ್ತಾ ಇರ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಈ ಎಫೆಕ್ಟ್ನ ನೋಡ್ತಾನೇ ಇರ್ತೀವಿ. ಈಗ ಒಂದು ಸಣ್ಣ ಎಕ್ಸಾಂಪಲ್, ಒಂದು ಲ್ಯಾಬೊರೇಟರಿ ಎಕ್ಸಾಂಪಲ್ನ ಕನ್ಸಿಡರ್ ಮಾಡಬೇಕು ಅಂತ ಕೇಳಿದ್ರೆ ನೋಡಿ, ಒಂದು ಬೀಕರ್ ತಗೊಳ್ಳೋಣ. ಬೀಕರಲ್ಲಿ ನಮಗೆ ವಾಟರ್, ಓಕೆ, ವಾಟರ್ ತಗೊಳ್ಳೋಣ. ವಾಟರೇ ತಗೊಳ್ಳೋಣವಾ ಇಲ್ಲ ಏನೇನಾದ್ರು ತಗೊಳ್ಳೋಣವಾ ಹೇಳಿ. ಸೊ ನೆಕ್ಸ್ಟು ಇವಾಗ ಇಲ್ಲಿ ಟಾರ್ಚು, ಓಕೆನಾ, ಇಲ್ಲಿ ಟಾರ್ಚು, ಇಲ್ಲಿ ಟಾರ್ಚು ಸ್ವಿಚ್ಚು. ನಾನು ಇವಾಗ ಸ್ವಿಚ್ಚು ಆನ್ ಮಾಡಿದೆ, ಲೈಟ್ ಬಂತಾ ಲೈಟು? ಹೌದು, ವರ್ಕಿಂಗ್ ಕಂಡೀಷನಲ್ಲಿದೆ, ಲೈಟ್ ಬರುತ್ತೆ. ಓಕೆ. ಇದೇನು ಮಾಡುತ್ತೆ, ನಮಗೆ ವಾಟರ್ ಇರೋದು, ಸಾಲ್ಟ್ ವಾಟರ್ ಅಲ್ಲ, ಶುಗರ್ ವಾಟರ್ ಅಲ್ಲ, ಇನ್ನೇನು ಬೆರೆಸಿಲ್ಲ. ಸೊ ಲೈಟ್ ಏನು ಮಾಡುತ್ತೆ, ಸಿನ್ಸ್ ಇಟ್ ಈಸ್ ಅ ಪ್ಯೂರ್ ಸಾಲ್ವೆಂಟ್, ಲೈಟು ಈಸಿಯಾಗಿ ಎಷ್ಟು ಬೀಮ್ ಆಫ್ ಲೈಟ್ ರೇಸು ಇದರೊಳಗಡೆ ಎಂಟ್ರಿ ಕೊಟ್ಟಿರುತ್ತೋ ಅಷ್ಟೇ ಕ್ಲಿಯರಾಗಿ ನಮಗೆ ಹೊರಗಡೆ ಬರುವಂಥದ್ದನ್ನು ನಾವು ನೋಡಬಹುದು. ಓಕೆನಾ. ಇದು ಒಂದಾದರೆ ಈಗ ನೆಕ್ಸ್ಟು ಹಾಲು ಹಾಕ್ತೀನಿ ನಾನು, ಏನೋ ಇದರೊಳಗಡೆಗೆ ಹಾಲು ಹಾಕ್ತೀನಿ, ಮಿಲ್ಕ್ ಎಲ್ರಿಗೂ ಗೊತ್ತಲ್ವಾ. ಸೊ ಮಿಲ್ಕ್ ಹಾಕಿದಾಗ ಏನಾಗುತ್ತೆ, ಇಲ್ಲೆಲ್ಲ ವೈಟ್ ಆಗುತ್ತೆ ಫುಲ್ಲು. ಅವಾಗ ಮುಂಚೆ ಇದ್ದಿದ್ದು ಟ್ರಾನ್ಸ್ಪರೆಂಟು ಹೋಗ್ಬಿಟ್ಟು ಇವಾಗ ಕ್ಲೌಡಿ ಅಪಿಯರೆನ್ಸ್, ಮೋಡಗಳ ಥರ ಕಾಣಿಸ್ಕೊಳ್ಳುವಂಥದ್ದು. ಸೊ ಫುಲ್ಲು ಇಲ್ಲೆಲ್ಲ ಏನಾಗುತ್ತೆ, ಮಿಲ್ಕಲ್ಲಿ ಏನಿದೆ ಕ್ಯಾಲ್ಶಿಯಮ್ ಇದೆ, ಕ್ಯಾಲ್ಶಿಯಮ್ ಜೊತೆಗೆ ಕೊಬ್ಬಿದೆ ಅಲ್ವಾ. ಸೊ ಆಯಿಲ್ ಡ್ರಾಪ್ಲೆಟ್ಸು ಮತ್ತು ಕೊಬ್ಬಿನ ಅಂಶಗಳು ಮಿಲ್ಕಲ್ಲಿರೋ ಕಾರಣ ಏನಾಗುತ್ತೆ, ಆ ಡ್ರಾಪ್ಲೆಟ್ಸ್ ಎಲ್ಲ ಏನು ಮಾಡುತ್ತೆ, ಈ ಬರುವಂತಹ ಈ ರೇನ ಅಕ್ಸೆಪ್ಟ್ ಮಾಡಿಕೊಂಡು ಸ್ಕ್ಯಾಟರ್ ಮಾಡುತ್ತೆ. ಈಗ ಇಲ್ಲಿ ಒಂದು ರೇನ ನಾವು ಇಲ್ಲಿ ಬಿಡಿಸೋದಾದರೆ ನೋಡಿ, ಇದು ಒಂದು ಮಿಲ್ಕ್ದು ಗ್ಲಾಬ್ಯೂಲು, ಒಂದು ಆಯಿಲ್ ಗ್ಲಾಬ್ಯೂಲು ಅಥವಾ ಒಂದು ಆಯಿಲ್ ಡ್ರಾಪ್ಲೆಟ್ ಅಂತ ಕನ್ಸಿಡರ್ ಮಾಡೋಣ, ಕೊಲೆಸ್ಟ್ರಾಲು. ಓಕೆನಾ. ಇದನ್ನು ಒಂದು ಅಂತ ಕನ್ಸಿಡರ್ ಮಾಡಿದ್ರೆ, ಅಂದರೆ ಚಿಕ್ಕದನ್ನು ಮ್ಯಾಕ್ಸಿಮೈಸ್ ಮಾಡ್ತಾ ಇದ್ದೀನಿ. ಈಗ ಒಂದು ಟಾರ್ಚ್ದು ಲೈಟ್ ಒಂದು ಬಂತು, ಓಕೆನಾ. ಅದೇನು ಮಾಡುತ್ತೆ, ಇದು ಒಪೇಕ್ ಇರುವಂಥದ್ದು, ಅಂದರೆ ಬಿಡೋದಿಲ್ಲ ಅದ್ರ ಮುಖಾಂತರ ಹಿಂದಕ್ಕೆ ಹೋಗೋದಕ್ಕೆ, ಮುಂದಕ್ಕೆ ಹೋಗೋದಕ್ಕೆ. ಈಗ ಏನು ಮಾಡುತ್ತೆ, ಇದು ತಗೊಂಡು ಸ್ಕ್ಯಾಟರ್ ಮಾಡುತ್ತೆ, ಚದುರುವಿಕೆ ಮಾಡುವಂಥದ್ದು, ಅಲ್ಲಲ್ಲೇ ಲೈಟ್ನ ಕಂಪ್ಲೀಟಾಗಿ ಚದುರು ಆಗೋ ಥರ ಮಾಡುವಂಥದ್ದು. ಸೊ ಅವಾಗೇನಾಗುತ್ತೆ, ನಮಗೆ ಹೊರಗಡೆಗೆ ಲೈಟು ಹೋಗೋದಿಲ್ಲ, ಅಲ್ಲೇ ಬೀಕರಲ್ಲೇ ನಮಗೆ ಇಲ್ಲೇ ಕೊಲಾಯ್ಡಲ್ ಸೊಲ್ಯೂಷನ್ನು ಫಾರ್ಮೇಷನ್ ಆಗುವಂಥದ್ದು. ಸೊ ಇದನ್ನು ನಾವೇನಂತ ಕರಿತೀವಿ, ಸ್ಕ್ಯಾಟ್ರಿಂಗ್ ಅಂತ ಕರೆಯುವಂಥದ್ದು. ಸೊ ಈ ಬರದೇ ಇರುವಂಥದ್ದಕ್ಕೆ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಕರೆಯುವಂಥದ್ದು. ಈಗ ಟಿಂಡಾಲ್ ಎಫೆಕ್ಟ್ಗೆ ನಾವು ನೇಚರಲ್ಲಿ ನೋಡಬೇಕು, ನೇಚರಲ್ಲಿ ನಾನು ಟಿಂಡಾಲ್ ಎಫೆಕ್ಟ್ ನೋಡಬೇಕಪ್ಪ ಅಂತ ಕೇಳಿದ್ರೆ ನೀವೇನು ಮಾಡ್ಬೋದು, ಒಳ್ಳೆ ರೆಸಾರ್ಟ್ಗೆ ಹೋಗ್ಬೋದು. ಯಾವುದಾದ್ರೂ ಏನದು ಕೂರ್ಗ್ ಸೈಡೋ ಇಲ್ಲ ಚಿಕ್ಕಮಗಳೂರು ಸೈಡೋ ಒಳ್ಳೆ ರೆಸಾರ್ಟ್ಗೆ ಹೋಗಿ ಈವ್ನಿಂಗು ಸನ್ಸೆಟ್ಟು ಅಥವಾ ಮಾರ್ನಿಂಗ್ ಸನ್ರೈಸು ನೋಡಿದ್ರೆ ನಿಮ್ಗಲ್ಲಿ ಟಿಂಡಾಲ್ ಎಫೆಕ್ಟು ಕಾಣಿಸ್ಕೊಳ್ಳುತ್ತೆ. ಯಾವ ರೀತಿ ಅಂತ ಕೇಳಿದ್ರೆ ನೋಡಿ, ಮರ, ನಮಗೆ ಕಾಡಲ್ಲಿ ತುಂಬ ಮರಗಳಿರ್ತವೆ ಅಲ್ವಾ, ಇನ್ನೇನಿರ್ತವೆ. ಸೊ ಕಾಡಲ್ಲಿ ತುಂಬ ಮರಗಳಿರುವಂಥದ್ದು,
ಸೊ ಇದು ಭೂಮಿ ತಾಯಿ. ಓಕೆನಾ. ಇವಾಗ ಸೂರ್ಯದೇವ ಬರ್ತಾರೆ, ಏನು ಮಾಡ್ತಾರೆ, ಬೆಳಕನ್ನ ಆಶೀರ್ವಾದನ ಬಿಡ್ತಾರೆ. ಮರಗಳೇನು ಮಾಡ್ತವೆ, ನಮಗೆ ಬೇಡ ಭೂಮಿ ತಾಯಿ ನೀನೇ ತಗೋಯಲ್ಲ ಅಂತ ಬಿಟ್ಬಿಡ್ತಾವ? ಇಲ್ಲ, ನಮ್ಮ ವಾತಾವರಣದಲ್ಲಿರುವಂತಹ ಏರ್ ಡ್ರಾಪ್ಲೆಟ್ಸ್ ಆಗಿರ್ಬೋದು, ಡಸ್ಟ್ ಪಾರ್ಟಿಕಲ್ಸ್ ಆಗಿರ್ಬೋದು, ಇನ್ನೂ ಮುಂತಾದವಂಥ ಪಲ್ಯೂಟೆಂಟ್ಸ್, ನಮ್ಮ ಹ್ಯೂಮನ್ ಕಾಂಟ್ರಿಬ್ಯೂಷನ್ ಪಲ್ಯೂಟೆಂಟ್ಸ್ ಅಲ್ವಾ, ನೈಟ್ರೋಜನ್ ಡೈಆಕ್ಸೈಡು, ಸಲ್ಫರ್ ಡೈಆಕ್ಸೈಡು, ಇವೆಲ್ಲ ನಾವು ಕೊಟ್ಟಿರುವಂತಹ ಕೊಡುಗೆ. ಈ ಕೊಡುಗೆಗಳೆಲ್ಲ ಏನು ಮಾಡ್ತವೆ, ಈ ಸೂರ್ಯದೇವನ್ನ ಬಂದಿರುವಂತಹ ಕಿರಣಗಳನ್ನ ಏನು ಮಾಡ್ತವೆ, ಸ್ಕ್ಯಾಟರ್ ಮಾಡಿಕೊಡ್ತವೆ. ಅಲ್ಲಲ್ಲೇ ಸ್ಕ್ಯಾಟರ್ ಮಾಡಿಬಿಡ್ತವೆ. ಆ ಸ್ಕ್ಯಾಟರ್ ಆಗಿರುವಂತಹ ಲೈಟ್ ಏನಾಗುತ್ತೆ, ನಮಗೆ ಇಲ್ಲಿ ಬೀಳುವಂಥದ್ದು, ಇಲ್ಲಿಂದ ಇಲ್ಲಿ ಬೀಳುವಂಥದ್ದು ಕಂಪ್ಲೀಟಾಗಿ ನಮಗೆ ಬರೋದಿಲ್ಲ. ಇಲ್ಲಿರುವಂತಹ ಗ್ಯಾಪ್ಸ್ ಮುಖಾಂತರ ಬೀಳುವಂಥದ್ದಕ್ಕೆ ನಾವೇನಂತ ಕರಿತೀವಿ, ಟಿಂಡಾಲ್ ಎಫೆಕ್ಟ್ ಅಂತ ಕರೆಯುವಂಥದ್ದು. ಇದನ್ನು ನಾವು ಮಾರ್ನಿಂಗ್ ಟೈಮ್ಸು ಮನೇಲಿ ಕೂಡ ಅಬ್ಸರ್ವ್ ಮಾಡ್ಕೋಬಹುದು. ಓಕೆನಾ. ಇದನ್ನು ಟಿಂಡಾಲ್ ಎಫೆಕ್ಟ್ ಅಂತ ಕರೆಯುವಂಥದ್ದು. ಟಿಂಡಾಲ್ ಎಫೆಕ್ಟ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಹೇಳ್ಬೋದು. ಸೊ ಈ ರೀತಿ ನಾವು ಏನು ಮಾಡಿದ್ವಿ, ಇವಾಗ ಟಿಂಡಾಲ್ ಎಫೆಕ್ಟ್ನ, ಪ್ಯಾಸ್ಕಲ್ಸ್ ಲಾನ, ಬರ್ನೌಲಿಸ್ ಪ್ರಿನ್ಸಿಪಲ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಬಂತು ಅಂತ ಕೇಳಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಅಕ್ವಾ ರೆಜಿಯಾ, ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ರಾಯಲ್ ವಾಟರ್ ಅಂತ ಕರಿತೀವಿ. ಸೊ ರಾಯಲ್ ವಾಟರ್ ಅನ್ನೋದು ಕೆ ಎ ಅವನಿಗೆ ತುಂಬ ಫೇವ್ರೆಟ್ಟು, ಅವನ ತವ್ರ ಮನೆ ಇದು. ಓಕೆನಾ. ಸೊ ತುಂಬ ಫೇವ್ರೆಟ್ ಆಗಿರುವಂತಹ ಟಾಪಿಕ್ ಅದು. ಅಂದರೆ ಪ್ರತಿ 3 ಎಕ್ಸಾಮಲ್ಲೂ ಒಂದು ಎಕ್ಸಾಮ್ಗೆ ರಾಯಲ್ ವಾಟರ್ ಕಾನ್ಸೆಪ್ಟು ಬಂದೇ ಬರುತ್ತೆ. ಅಕ್ವಾರೆಜಿಯಾ ಅಂತ ಒಂದರಲ್ಲಿ ಕೇಳ್ತಾನೆ, ಇನ್ನೊಂದರಲ್ಲಿ ರಾಯಲ್ ವಾಟರ್ ಅಂತ ಕೇಳ್ತಾನೆ, ಇನ್ನೊಂದರಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ರಾಯಲ್ ಸಾಲ್ವೆಂಟ್ ಅಂತ ಕೇಳ್ಬಿಡ್ತಾನೆ. ಸಾಲ್ವೆಂಟ್ ಅಂತಂದರೆ ನಮಗೂ ನಿಮಗೂ ಗೊತ್ತಿಲ್ಲ ಅದು ವಾಟರ್ ಅಂತ ಅಲ್ವಾ. ಸೊ ಆ ಥರ ತುಂಬ ಕನ್ಫ್ಯೂಷನ್ಸ್ ಇಟ್ಬಿಡ್ತಾನೆ. ಸೊ ನಾವು ಅದಕ್ಕೆ ರೆಡಿ ಆಗಿರಬೇಕು. ಓಕೆ. ಸೊ ಇಟ್ ವಾಸ್ ಅ ವಾಟರ್ ಯೂಸ್ಡ್ ಓನ್ಲಿ ಬೈ ರಾಯಲ್ ಫ್ಯಾಮಿಲೀಸ್ ಫಾರ್ ಡ್ರಿಂಕಿಂಗ್ ಪರ್ಪಸ್. ಸೊ ಇವಾಗ ನಾವೆಲ್ಲರೂ ರಾಯಲ್ ಫ್ಯಾಮಿಲೀಸೇ, ಬಿಕಾಸ್ ಎಲ್ಲರೂ ಮಿನರಲ್ ವಾಟರ್ ಕುಡಿತಾ ಇರೋದು. ಸೊ ಇದಕ್ಕಂತೂ ರಾಯಲ್ ವಾಟ್ರು ಬರೋದಿಲ್ಲ, ಬಿಕಾಸ್ ರಾಯಲ್ ಫ್ಯಾಮಿಲೀಸ್ ಅಲ್ಲವಲ್ಲ ನಾವು. ನೆಕ್ಸ್ಟ್ ಬಂತು ಅಂದರೆ ಇಟ್ ಡಿಸಾಲ್ವ್ಸ್ ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್. ಹೌದು, ಇದು ಕರೆಕ್ಟು. ಇಟ್ ಈಸ್ ಹೈಲಿ ಕೊರೋಸಿವ್ ಅಲ್ವಾ. ಇಟ್ ಈಸ್ ಹೈಲಿ ಕೊರೋಸಿವ್. ಹೌದು, ತುಂಬ ಕೊರೋಸಿವ್ ಅದು. ನೆಕ್ಸ್ಟು ಇಟ್ ಈಸ್ ಅ ಫ್ಯೂಮಿಂಗ್ ಲಿಕ್ವಿಡ್. ಕನ್ನಡದಲ್ಲಿ ನೋಡೋಣ. ರಾಜದ್ರವದ ಬಗ್ಗೆ ಸರಿಯಾದ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾನೆ. ಇದು ರಾಜ ಮನೆತನದವರು ಮಾತ್ರ ಕುಡಿಯುವ ಸಲುವಾಗಿ ಬಳಸುತ್ತಿದ್ದ ನೀರು. ಇದು ಚಿನ್ನ ಮತ್ತು ಪ್ಲಾಟಿನಮ್ ಅನ್ನು ಕರಗಿಸುತ್ತದೆ. ಇದು ಕರೆಕ್ಟು. ನೆಕ್ಸ್ಟು ಇದು ಕಟುಕ್ಷಯಕಾರಿಯಾಗಿದೆ, ಕೊರೋಸಿವ್. ಇದು ಹೊಗೆಯಾಡುವಂತಹ ದ್ರವ, ಬೆಂಕಿ ಹಚ್ಕೊಳ್ಳುತ್ತೆ, ಬೆಂಕಿ ಹಚ್ಕೊಂಡ್ರೆ ಹೊಗೆ ಬರೋದು ಅಲ್ವಾ. ಸೊ ಇದು ಕರೆಕ್ಟು, ಇದು ಕರೆಕ್ಟು, ಇದು ಕರೆಕ್ಟು. ಸೊ ಆನ್ಸರ್ ಇಸ್ 2, 3 ಆ್ಯಂಡ್ 4. ಸೊ ಇವಾಗ ಇದ್ರ ಬಗ್ಗೆ ನಾವು ಸ್ವಲ್ಪ ಡೆಪ್ತಾಗಿ ಹೋಗೋಣ. ನಾವೆಷ್ಟೇ ಡೆಪ್ತ್ ಹೋಗ್ತೀವಿ ಅಂದರೂ ಕೂಡ ನಾವು ಕಲಿಬೇಕಾಗಿರೋದು 2 ಸ್ಲೈಡೆ, ಅಂದರೆ ರಾಯಲ್ ವಾಟರ್ ಬಗ್ಗೆ. ಓಕೆ. ಸೊ ನೆಕ್ಸ್ಟು ಇದರಲ್ಲೇ ಓದೋಣ, ಯಾಕೆ ಸುಮ್ಮನೆ. ಓಕೆ ಫೈನ್. ಈಗ ಆಲ್ರೆಡಿ ಇನ್ನೂ ಒಂದು ಕ್ವಶನ್ ಆಗಿದೆ ರಾಯಲ್ ವಾಟರ್ ಬಗ್ಗೆ. ಅಂದರೆ ಒಂದು 3-4 ಕ್ವಶನ್ ಆಗಿದೆ. ಅದರಲ್ಲಿ ಒಂದು ಕ್ವಶನ್ ನನಗೆ ಇವಾಗ ನೆನಪಿದೆ, ಹೇಳ್ತೀನಿ ನೋಡಿ. ಸೊ ಅಕ್ವಾರೆಜಿಯಾ ಅಂತ ಕರೀತಾರೆ, ರಾಯಲ್ ವಾಟರ್ ಅಂತ ಕರೀತಾರೆ. ನೆಕ್ಸ್ಟ್ ಎಂದರೆ ಸಾಂದ್ರ ಹೈಡ್ರೋಕ್ಲೋರಿಕ್ ಆಮ್ಲ. ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡು 3 ಪಾರ್ಟ್ಸು. ಇಲ್ಲಿ ನೋಡಿ, 3 ಪಾರ್ಟ್ಸ್ ಅಷ್ಟು ಹೈಡ್ರೋಕ್ಲೋರಿಕ್ ಆ್ಯಸಿಡು, 1 ಪಾರ್ಟ್ ಅಷ್ಟು ನೈಟ್ರಿಕ್ ಆ್ಯಸಿಡು ಮಿಕ್ಸ್ ಮಾಡಿದಾಗ ಮಾತ್ರ ನಮಗೆ ಅಕ್ವಾರೆಜಿಯಾ ಆಗುವಂಥದ್ದು, ಅಂದರೆ ರಾಯಲ್ ವಾಟರ್ ಆಗುವಂಥದ್ದು. ಸೆಪ್ರೇಟಾಗಿ ನಾನು ನೈಟ್ರಿಕ್ ಆ್ಯಸಿಡ್ ಯೂಸ್ ಮಾಡಿಕೊಂಡೇ ಗೋಲ್ಡ್ನ ಡಿಸಾಲ್ವ್ ಮಾಡ್ತೀನಿ ಅಂತಂದರೆ ಅಟರ್ ಫ್ಲಾಪ್. ಓಕೆ. ಇಲ್ಲ, ನಾನು HCl ಮಾತ್ರ ಯೂಸ್ ಮಾಡಿಕೊಂಡು ನಾನು ಗೋಲ್ಡ್ನ ಕ್ಲೀನ್ ಮಾಡ್ತೀನಿ, ಡಿಸಾಲ್ವ್ ಮಾಡ್ತೀನಿ ಅಂತ ಕೇಳಿದ್ರೆ ಅದು ಕೂಡ ಇಟ್ ವೋಂಟ್ ವರ್ಕ್. ಸೊ ಇದನ್ನು ನಾನು ಏನಕ್ಕೆ ಕೊಟ್ಟಿದ್ದೀನಿ ಸೆಪ್ರೇಟು ಅಂತ ನೋಡಿ, ಮಿಶ್ರಣವು ಮಾತ್ರ ಇದನ್ನು ಡಿಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಯಾಕೆ ಕೊಟ್ಟಿದ್ದೀನಿ ಅಂದರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಕ್ವಶನ್ ಆಗ್ಬೋದು. ಸೊ ಅದಕ್ಕೋಸ್ಕರ 3:1 ರೇಷಿಯೋದಲ್ಲಿ ಇದು ಏನದು ರಾಯಲ್ ವಾಟರ್ನ ಫಾರ್ಮ್ ಮಾಡ್ತಾರೆ ಅನ್ನೋದು ಆಲ್ರೆಡಿ ಕ್ವಶನ್ ಕೊಟ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಇದಾಗ್ಬೋದು, ನೆಕ್ಸ್ಟ್ ಇದರಲ್ಲಿ ಇರುವಂಥ ಪಾಯಿಂಟ್ಸಲ್ಲಿ ಯಾವುದಾದ್ರೂ ಆಗ್ಬೋದು, ಕ್ವಶನ್ ಆಗಿ ಬರ್ಬೋದು. ಸೊ ಯು ಶುಡ್ ಬಿ ರೆಡಿ ಫಾರ್ ಆಲ್ ದೋಸ್ ಥಿಂಗ್ಸ್. ಸೊ ಈ 2 ಆಮ್ಲಗಳು ಪ್ರತ್ಯೇಕವಾಗಿ ಚಿನ್ನವನ್ನು ಕರಗಿಸಲು ಸಾಧ್ಯವಿಲ್ಲ. ಅಕ್ವಾರೆಜಿಯಾ ಬಹಳ ತೀಕ್ಷ್ಣವಾಗಿರುವಂಥದ್ದು. ನೋಡಿ, ಹೊಗೆ ಹೊರಸೂಸುವ ದ್ರವವಾಗಿದೆ. ಇದು ಚಿನ್ನ ಮತ್ತು ಪ್ಲಾಟಿನಮ್ನ ಕರಗಿಸುವಂತಹ ಕೆಲವು ರಾಸಾಯನಿಕಗಳಲ್ಲಿ ಇದು ಒಂದು. ನೋಡಿ, ಈಗ HCl ಸೆಪ್ರೇಟು, HNO3 ಸೆಪ್ರೇಟು, ಯಾವುದು ಕಲರ್ ಇರೋದಿಲ್ಲ ಅವು.
ಓಕೆನಾ. ನೀವು ಬೀಕರಲ್ಲಿ ತಗೊಂಡು ನೋಡಿದ್ದೀರಾ ಅಂತಂದರೆ ವಾಟರ್ ಥರ ಇರುತ್ತೆ, ಕುಡಿದ್ಬಿಡ್ಬೋದು, ಕುಡಿದ್ರೆ ಗಂಟ್ಲೆಲ್ಲ ಸುಟ್ಟೋಗುತ್ತೆ, ಓಕೆನಾ. ಆ ಥರ ಇರುತ್ತೆ. ಅದೇ ನೀವು ಎರಡನ್ನೂ ಕೂಡ ರೇಷ್ಯೋದಲ್ಲಿ ಒಂದಿಷ್ಟು ರೇಷ್ಯೋ ಏನು 3:1 ರೇಷ್ಯೋದಲ್ಲಿ 3 ಭಾಗದಷ್ಟು HCl, 1 ಭಾಗದಷ್ಟು ನೈಟ್ರಿಕ್ ಆ್ಯಸಿಡ್ನ ನೀವೇನಾದರೂ ಹಾಕಿದ್ದೀರಾ ಅಂತ ಕೇಳಿದ್ರೆ ಇಮ್ಮಿಡಿಯೇಟಾಗಿ ನಮಗೆ ವಿತಿನ್ ಸೆಕೆಂಡ್ಸಲ್ಲಿ ಚಕ್ ಅಂತ ಹಳದಿ ಕಲರು, ಕೆಂಪು ಕಲರು, ಕಿತ್ತಳೆ ಹಣ್ಣಿನ ಕಲರ್ ಬಂದುಬಿಡುತ್ತೆ. ಯೆಲ್ಲೋ ಇರ್ಬೋದು, ರೆಡ್ ಇರ್ಬೋದು ಆ್ಯಂಡ್ ಆರೆಂಜ್ ಕಲರ್ಗೆ ಟರ್ನ್ ಆಗುವಂಥದ್ದನ್ನು ನಾವು ನೋಡ್ಬೋದು. ಇದು ಕ್ವಶನ್ ನೆಕ್ಸ್ಟ್ ಆಗ್ಬೋದು. ಅದ್ರ ಜೊತೆಗೆ ಚಿನ್ನ ಕರಗಿ ಏನಾಗುತ್ತೆ, ಕ್ಲೋರೋ ಔರಿಕ್ ಆಮ್ಲವಾಗಿ ಪರಿವರ್ತನೆ ಆಗುವಂಥದ್ದು. ಚಿನ್ನನ ನಾವು ಈ ಮಿಶ್ರಣದಲ್ಲಿ ಹಾಕಿದ್ದೀವಿ ಅಂತ ಕೇಳಿದ್ರೆ ಚಿನ್ನ ಏನಾಗಿ ಕನ್ವರ್ಟ್ ಆಗುತ್ತೆ ಅಂತ ಕೇಳ್ತಾನೆ. ಆವಾಗ ನಾವು ಕ್ಲೋರೋ ಔರಿಕ್ ಆಮ್ಲ ಅಂತ ಬರೀಬೇಕು. ಅದು ಬಿಟ್ಬಿಟ್ಟು ನೈಟ್ರೋಸೈಲ್ ಕ್ಲೋರೈಡ್ ಆಗಿಬಿಡತ್ತೆ ಅಂತ ಏನಾದರೂ ಅವನೇನಾದ್ರು ಕ್ವಶನ್ ಕೊಟ್ಟು ನಾವು ಟಿಕ್ ಹಾಕಿದ್ದೀವಿ ಅಂದರೆ ನಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಬಿಕಾಸ್ ನೈಟ್ರೋಜನ್ನು ಮತ್ತು ಇಲ್ಲಿ ಕ್ಲೋರಿನ್ನು, ಸೊ ನೈಟ್ರೋಸೈಲಪ್ಪ ತಪ್ಪಾಗ್ಬಿಡುತ್ತೆ. ಸೊ ಅವ್ನು ಕೇಳ್ತಿರೋದು ಚಿನ್ನ ಏನಾಗಿ ಮಾರ್ಪಾಡಾಗತ್ತೆ ಅಂತ, ಆದರೆ ಅದನ್ನು ಬೆರೆಸಿದಾಗ ಅದು ಏನು ಕೆಮಿಕಲ್ ಆಗುತ್ತೆ ಅಂತ ಅಲ್ಲ. ಸೊ ಇವೆರಡರಲ್ಲಿ ನಾವು ಕನ್ಫ್ಯೂಸ್ ಆಗ್ತೀರಾ, ನೀಟಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು IUPAC ನೇಮು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನೈಟ್ರಿಕ್ ಆಮ್ಲ ಟ್ರೈಹೈಡ್ರೋಕ್ಲೋರೈಡ್. ಸೊ 1 ಭಾಗದಷ್ಟು ನೈಟ್ರಿಕ್ ಆಮ್ಲ, 3 ಭಾಗದಷ್ಟು ಟ್ರೈನೈಟ್ರೋ ಕ್ಲೋರೈಡ್ ಅಂತ. ಇಲ್ಲೇ ನಮಗೆ ಫಾರ್ಮುಲಾ ಇಲ್ಲೇ ಇದೆ ನೋಡಿ, 1:3 ರೇಷೋದಲ್ಲಿ ಅಂತ. ಸೊ ನೈಟ್ರಿಕ್ ಆ್ಯಸಿಡ್, ಟ್ರೈಹೈಡ್ರೋಕ್ಲೋರೈಡ್ ಅಥವಾ ನೈಟ್ರೋ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತಲೂ ಇದನ್ನು ಕರಿತೀವಿ. ನೆಕ್ಸ್ಟ್ ಬಂತು ಅಂದರೆ ಬಳಕೆಗಳು. ಬಳಕೆಗಳು ಏನು? ಲೋಹದ ಉಪ್ಪಿನ ಪದರಗಳನ್ನು ತೆಗೆದುಹಾಕಲು ನಾವು ಇದನ್ನು ಬಳಸ್ಕೋತೀವಿ. ಈಗ ಯಾವುದು ಲೋಹಗಳು ಅಂದರೆ ಓನ್ಲಿ ಗೋಲ್ಡು ಮತ್ತು ಪ್ಲ್ಯಾಟಿನಮ್ ಅಷ್ಟೇ, ಬೇರೆ ಯಾವುದು ಗೋಲ್ಡು ಮತ್ತು ಪ್ಲ್ಯಾಟಿನಮ್ನ ಡಿಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆದರೆ ಬೇರೆ ಯಾವುದೇ ಮೆಟಲ್ಸ್ನ ಇದು ಕರಗಿಸುವಂತಹ ಶಕ್ತಿ ಈ ಮಿಶ್ರಣಕ್ಕೆ ಇಲ್ಲ. ಗೋಲ್ಡ್ ಆ್ಯಂಡ್ ಪ್ಲ್ಯಾಟಿನಮ್ ಅಷ್ಟೇ. ಆದರೆ ಬೇರೆ ಮೆಟಲ್ಸ್, ಓಕೆನಾ, ಬೇರೆ ಲೋಹಗಳ ಇರುವಂತಹ ಸಾಲ್ಟ್ ಡೆಪಾಸಿಟ್ಸ್ ಇರ್ತವೆ ಅಲ್ವಾ, ಸೊ ಅವುಗಳನ್ನು ರಿಮೂವ್ ಮಾಡುವಂಥ ಕೆಪಾಸಿಟಿ ಈ ಮಿಶ್ರಣಕ್ಕೆ ಇದೆ. ನೆಕ್ಸ್ಟು ಗಾಜನ್ನು ಸ್ವಚ್ಛಗೊಳಿಸುವುದಕ್ಕೂ ಕೂಡ ನಾವು ಈ ಮಿಶ್ರಣವನ್ನು ಯೂಸ್ ಮಾಡ್ತೀವಿ, ರಾಯಲ್ ವಾಟರ್ನ. ಸಿಮಿಲರ್ಲಿ ಕೆತ್ತನೆ, ಏನಪ್ಪ ಕೆತ್ತನೆ, ಶಿಲ್ಪಿ ಕೆತ್ತಾನೆ ಅಲ್ವಾ, ಏನು ಶಾಕುಂತಲೇನಾ ಅಲ್ಲ, ಶಾಂತಲೇನ ಕೆತ್ತೋದಿಕ್ಕ, ಹಂಗಲ್ಲ. ಗೋಲ್ಡ್ ಚೈನು ಗೊತ್ತಲ್ವಾ, ಗೋಲ್ಡ್ ಚೈನು ಈ ರೀತಿ ಡಿಸೈನು ಚೆನ್ನಾಗಿದೆ ಅಲ್ವಾ. ಸೊ ಈ ಡಿಸೈನು ನಮಗೆ ಬೇಕು ಅಂತ ನಾವು ಆರ್ಡ್ರ್ ಮಾಡಿ ಹೋಗಿದ್ರೆ ಅವನೇನು ಮಾಡ್ತಾನೆ, ಒಂದು ಬಾರ್ ತಗೋತಾನೆ, ಗೋಲ್ಡ್ ಬಾರು ಈ ಶೇಪಲ್ಲಿ ತೊಗೊಂಡ್ಬಿಡ್ತಾನೆ. ಬಿಕಾಸ್ ಈ ಶೇಪ್ ಅವನಿಗೆ ಬೇಕು, ಕರಗಿಸ್ಬಿಟ್ಟು ಈ ಶೇಪಿಗೆ ಮಾಡಿಬಿಡ್ತಾನೆ ಫಸ್ಟು. ಆಮೇಲೆ ಈ ಡಿಸೈನ್ನ ಕೆತ್ತಾನೆ ಕೂತ್ಕೊಂಡು ಅಲ್ವಾ, ಈ ಡಿಸೈನ್ ಹಾಕ್ತಾನೆ, ಪ್ಲ್ಯಾನಿಂಗು, ಇಂಜಿನಿಯರಿಂಗು ಇಲ್ಲಿ. ಅದಾದಮೇಲೆ ಏನು ಮಾಡ್ತಾನೆ, ಇದನ್ನೆಲ್ಲ ರಿಮೂವ್ ಮಾಡ್ತಾನೆ, ಎಕ್ಸ್ಟ್ರಾ ಗೋಲ್ಡ್ ಇಲ್ಲಿವರೆಗೂ ರಿಮೂವ್ ಮಾಡ್ತಾನೆ, ಈ ಶೇಪಿಗೆ ಬಂದುಬಿಡುತ್ತೆ ಅದು. ಇದನ್ನೇ ಎಚಿಂಗ್ ಅಂತ ಕರೆಯುವಂಥದ್ದು. ಈ ತರೋದಕ್ಕೆ ಅದೇನು ಮಾಡುವಂಥದ್ದು, ಅವನು ರಾಯಲ್ ವಾಟರ್ನ ಯೂಸ್ ಮಾಡ್ತಾನೆ. ಆ್ಯಂಡ್ ಇನ್ನೊಂದು, ಹಳ್ಳಿ ಕಡೆ ಆಗಿರ್ಬೋದು, ಸಿಟಿಲಾಗಿರ್ಬೋದು, ಟೌನಲ್ಲಾಗಿರ್ಬೋದು, ಗೋಲ್ಡ್ ಪಾಲಿಷ್ ಮಾಡಿಕೊಡ್ತೀವಿ ಅಂತ ಹೇಳಿ ಬರ್ತಾರೆ ಜನ ಅಲ್ವಾ. ಯಾರೋ ಒಬ್ಬರು ಹೋದ್ರು, ನಮ್ಮ ಜನ ಗೊತ್ತು, ಮತ್ತೆ ಎಲ್ಲರೂ ಹೋಗ್ಬಿಡ್ತಾರೆ, ನಂದು ಮಾಡಿಕೊಡಿ, ಗೋಲ್ಡ್ ಪಾಲಿಷ್ ಹಾಕ್ಬಿಡಿ, ಪಳಪಳ ಅಂತ ಹೊಳೀಲಿ ಅಂತ ತುಂಬ ಜನ ಹೋಗ್ತಿರ್ತಾರೆ. ಅದರಲ್ಲಿ ತುಂಬ ಹುಷಾರಾಗಿರಬೇಕು. ಯಾಕಂದರೆ ನಾವು 10 ಗ್ರಾಮ್ ಗೋಲ್ಡ್ ಕೊಟ್ಟು 10 ಗ್ರಾಮ್ ಚೈನ್ಗಳನ್ನ ಕೊಟ್ಟು ಪಾಲಿಷ್ ಮಾಡಿಕೊಡಿ ಅಂತ ಕೇಳಿದ್ರೆ 1 ಗ್ರಾಮು ಅವರು ಎತ್ಕೋಬೋದು. ಆ ಥರ ಚಾನ್ಸಸ್ ಜಾಸ್ತಿ. ಅದೇ ಇಲ್ಲಿ ನಾವು ಓದಿರುವಂಥದ್ದು, ದಟ್ ಈಸ್ ಕೊರೋಸಿವ್ ಅಂತ. ಡಿಸಾಲ್ವ್ ಆಗುತ್ತೆ ತಾನೇ ಗೋಲ್ಡು, ಅವ್ನು ನೀರು ಹಾಕ್ಬಿಟ್ಟು, ಈ ಮಿಶ್ರಣವನ್ನು ಹಾಕ್ಬಿಟ್ಟು ಅವ್ನು ಪಾಲಿಷ್ ಮಾಡ್ತಾನೆ. ಜಸ್ಟ್ ಬ್ರಷ್ ತೊಗೊಂಡು ಸುಮ್ಮನೆ ಹಿಂಗೆ ಪಾಲಿಷ್ ಮಾಡ್ತಾನೆ. ಪಾಲಿಷ್ ಮಾಡಿದಾಗ ಏನಾಗುತ್ತೆ, ಫುಲ್ಲು ಬ್ರೈಟ್ ಕಲರ್ ಬರುತ್ತೆ. ಆದರೆ ಅದರಲ್ಲಿ 1 ಗ್ರಾಮ್ ಅಷ್ಟು ಗೋಲ್ಡು ಡಿಸಾಲ್ವ್ ಆಗಿಬಿಟ್ಟಿರುತ್ತೆ. ಆ ಗೋಲ್ಡೇ ಈ ಯಾವುದಿದು ಕ್ಲೋರೋ ಔರಿಕ್ ಆಮ್ಲವಾಗಿ ಕನ್ವರ್ಟ್ ಆಗಿರುತ್ತೆ. ಅದನ್ನು ಅವನು ಮನೆಗೆ ಎತ್ಕೊಂಡು ಹೋಗ್ಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು 1 ಗ್ರಾಮು ಲಾಭ ಮಾಡ್ಕೋತಾನೆ. ಸೊ ಅದು ಅಕ್ವರೆಜಿನ ಯೂಸ್ ಮಾಡಿಕೊಂಡೆ ಅವ್ರು ಮಾಡುವಂಥದ್ದು. ಸೊ IUPAC ನೇಮ್ ಆಯಿತು. ಸೊ ಈ ರೀತಿ ಇದು ತುಂಬ ಕೊರೋಸಿವ್, ತೀಕ್ಷ್ಣ ಮತ್ತು ಅಪಾಯಕಾರಿ. ಇದನ್ನು ತಪ್ಪಾಗಿ ಬಳಸಿದರೆ ಸ್ಫೋಟಕವಾಗಬಹುದು. 3 ರೇಷಿಯೋ ಇರಬೇಕಾಗಿರೋದು HCl, HNO3 ಇರಬೇಕಾಗಿರುವಂಥದ್ದು 1 ರೇಷಿಯೋ. ನಾವು ಉಲ್ಟಾ ಮಾಡಿದ್ದೀವಿ, ಮನೆ ಬೆಂಕಿ ಎತ್ಕೊಳ್ಳುತ್ತೆ, ಆಯಿತಾ. ಸೊ ಈ ರೀತಿ ನಾವೇನು ಮಾಡಬೇಕು, ಒಂದೊಂದು ಕ್ವಶನ್ನು ಓದ್ಕೊಳ್ತಾ ಹೋಗಬೇಕು. ಆ್ಯಂಡ್ ಈ ಕ್ಲಾಸು ಯಾವ ರೀತಿ
ಎಕ್ಸ್ಪ್ಲನೇಷನ್ ಎಲ್ಲ ಬಂತು, ನಿಮಗೆ ಯಾವ ರೀತಿ ಅರ್ಥ ಆಯಿತೋ ಇದೇ ರೀತಿಯೇ ಪ್ರತಿಯೊಂದು ಕ್ವೆಶನ್ಸ್ನು ನಾವು ಸಾಲ್ವ್ ಮಾಡ್ತಾ ಹೋಗುವಂಥದ್ದು. ಸಿನ್ಸ್ 2024 ಹೌದು, ಆ ಟೈಮಲ್ಲೇ ಬರೆದಿರುವಂಥದ್ದು 402 ಎಕ್ಸಾಮು. ಅಲ್ಲಿಂದ ಇಲ್ಲಿವರೆಗೂ ಕೂಡ KEA ನಡೆಸಿರುವಂತಹ ಎಲ್ಲ ಕ್ವೆಶನ್ ಪೇಪರ್ಸ್ನು ಕೂಡ ಸೈನ್ಸ್ ಕ್ವೆಶನ್ಸು ನಾನು ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಲಾಸ್ಟ್ ನಂದು ಲಾಸ್ಟ್ ಮಾಕ್ ಸೆಷನ್ ಇತ್ತು, ಒಂದು 5 to 6 ಕ್ವೆಶನ್ಸ್ ನಾನು ಅಲ್ಲಿ ಸಾಲ್ವ್ ಮಾಡಿದ್ದೆ. ತುಂಬ ಜನ ಒಳ್ಳೆ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ. ಆ್ಯಂಡ್ ನನ್ನ ಟೀಚಿಂಗು ನಿಮಗೆಲ್ಲ ಅರ್ಥ ಆಗ್ತಿರೋದಕ್ಕೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ಎಸ್, ಸ್ವಲ್ಪ ಜನ ಕೇಳಿದ್ರಿ ಕನ್ನಡದಲ್ಲೇ ಮಾಡಿ ಮೇಡಮ್. ಆಯಿತು, ಇವಾಗ ಬೈಲಿಂಗ್ವಲ್ ಆಗಿ ಮಾಡ್ತಾಯಿದ್ದೀವಿ. ನಿಮಗೆ ಇನ್ನೂ ಕೆಲವರು ಕೇಳಿದರು ಹೌ ಮೆನಿ ಡೇಸ್ ಕ್ಲಾಸ್ ಡ್ಯೂರೇಷನ್, ಎಷ್ಟು ದಿನದಲ್ಲಿ ಮುಗಿಯುತ್ತೆ ಅಂತ. ಇಷ್ಟು ದಿನ ಅನ್ನೋದಿಲ್ಲ, ಒಂದು 20 ಅವರ್ ಅಥವಾ 25 ಅವರ್ ಒಳಗಡೆ ನಿಮಗೆ ಎಲ್ಲ ಸೈನ್ಸ್ದು PYQsನ ಸಾಲ್ವ್ ಮಾಡಿ ವಿತ್ ನೋಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ನೋಟ್ಸು ಎಲ್ಲಿ ಸಿಗುತ್ತೆ, PYQ ಬಿಡಿಸಿರುವಂಥದ್ದು ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದು ನಿಮಗೆ ಶಾಂತಮಾರ್ಗ ಅಪ್ಲಿಕೇಶನಲ್ಲಿ ವೆರಿ ಸೂನ್ ಅವೈಲೇಬಲ್ ಇರುತ್ತೆ. ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ಆ್ಯಂಡ್ ನಾನು ಒಂದು ಹೇಳ್ತೀನಿ ಏನಂತ ಹೇಳಿದ್ರೆ, PC ಮತ್ತು APC DRCR ಮತ್ತು ಅಪ್ಕಮಿಂಗ್ ವೆರಿ ನಿಯರ್ ಇರುವಂತಹ ಎಲ್ಲ ಎಕ್ಸಾಮ್ಸ್ಗೆ ಓದ್ತಿರೋರು ಏನು ಅಂತ ಕೇಳಿದ್ರೆ, ನೀವು ಜಾಸ್ತಿ ಟೈಮ್ ಇಲ್ಲ ಅಂತ ಕೇಳಿದ್ರೆ ನಾನು ಏನು PYQsನ ಬಿಡಿಸಿದ್ದೀನಿ, ಓಕೆನಾ, ಬಿಡಿಸ್ಬಿಟ್ಟು ಈ ಥರ ಪ್ರತಿಯೊಂದಕ್ಕೂ ಕೂಡ ಮ್ಯಾಕ್ಸಿಮಮ್ ಆಗುವಷ್ಟು ಮ್ಯಾಕ್ಸಿಮಮ್ ಕಂಟೆಂಟ್ನ ನಾನು ಲೋಡ್ ಮಾಡಿದ್ದೀನಿ. ಆ್ಯಂಡ್ ಸುಮ್ಮನೆ ತುಂಬಿಸಿಟ್ಟಿದ್ದಾರೆ ಅಂತ ಹೋಗೋ ಸಾಧ್ಯನೇ ಮಾಡಬಾರ್ದು. ನೀವು ಚಾನ್ಸೇ ಇಲ್ಲ, ಓದಬೇಕು. ಬಿಕಾಸ್ ನಾನು ಕೊಟ್ಟಿರುವಂತಹ ಪ್ರತಿಯೊಂದು ಪಾಯಿಂಟ್ ಸಹ ಇಂಪಾರ್ಟೆಂಟು. ಲೈನ್ ಬೈ ಲೈನ್ ಅಲ್ಲ, ವರ್ಡ್ ಬೈ ವರ್ಡ್ ನೀವು ಓದಬೇಕಾಗತ್ತೆ. ಬಿಕಾಸ್ KE ಅವ್ನು ಕೊಡೋದೇ ವರ್ಡ್ ಬೈ ವರ್ಡ್. ಸೊ ನೀವು ಅದಕ್ಕೆ ಪ್ರಿಪೇರ್ ಆಗಬೇಕು. ತುಂಬ ಹತ್ತಿರ ಇರೋರು ಆದಷ್ಟು ಕೂಡ PYQsನ ಮಾಡಿ. ಇನ್ನೊಂದು 2-3 ಮಂತ್ಸ್ ಇರೋರು ನೀವು ನೋಟ್ಸ್ ತಗೊಳ್ಳಿ. ನೋಟ್ಸಲ್ಲಿ ತುಂಬ ಕ್ಲಾರಿಟಿಯಾಗಿ ಒಂದೊಂದು ಕೂಡ ಟಾಪಿಕ್ಸ್ನ ಇದು ಮಾಡಿದ್ದೀನಿ. ಬಟ್ ಇಲ್ಲಿ ನಮ್ಗೆ ಅಷ್ಟೊಂದು ಡೆಪ್ತಲ್ಲಿ ಇರೋದಿಲ್ಲ. ಬಟ್ ಎಸ್, ಇದು ಕೂಡ ನಿಮಗೆ ತುಂಬಾ ಕೈ ಹಿಡಿಯುತ್ತೆ. ಒಂದು 70 to 75% ಆಫ್ ದ ಕ್ವೆಶನ್ಸ್ನ ನೀವು ಅಟೆಂಡ್ ಮಾಡುವಂತಹ ಕೆಪಾಸಿಟಿ ಆ ನೋಟ್ಸ್ಗೆ ಇದೆ. ಆ್ಯಂಡ್ ಈ PYQsಗೂ ಇದೆ. ಸೊ 2024 PSI 402 ಅಲ್ಲಿಂದ ಇಲ್ಲಿವರೆಗೂ 2026 ಪ್ರೆಸೆಂಟ್ ಡೇ, ಓಕೆನಾ. ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ 13ರಿಂದ 15 ಸೈನ್ಸ್ ಕ್ವೆಶನ್ಸ್, ಓಕೆನಾ. ಇವನು ಲಾಜಿಕ್ ಏನು ಅಂತ ಕೇಳಿದ್ರೆ, ಪಾಲಿಟಿ ಕಡಿಮೆ ಮಾಡ್ತಾನೆ, ಜಿಯೋಗ್ರಫಿ ಕಡಿಮೆ ಮಾಡ್ತಾನೆ, ಆದರೆ ಕರ್ನಾಟಕ ಹಿಸ್ಟ್ರಿ ಆಯಿತಾ, ಸೈನ್ಸು ಈ ಕ್ವೆಶನ್ಸ್ನ ಕಡಿಮೆ ಮಾಡೋದಕ್ಕೆ ಅವನಿಗೆ ಮನಸ್ಸು ಒಪ್ಪೋದಿಲ್ಲ. ಸೊ ನಾವೇನು ಮಾಡಬೇಕು, ಅವನ ಮನಸ್ಸನ್ನ ಖುಷಿಪಡಿಸ್ಬೇಕು. ಚೆನ್ನಾಗಿ ಸೈನ್ಸ್ ಪ್ರಿಪೇರ್ ಆಗಿ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಪಾಲಿಟಿ ಎಲ್ಲದಕ್ಕೂ ಈಕ್ವಲ್ ವೇಟೇಜ್ ಕೊಟ್ಟು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೆ ಏನಾದರೂ ಆಗಲಿ ಡೌಟ್ಸ್ ಇರಲಿ, ಇನ್ನೂ ಏನಾದರೂ ನಿಮಗೆ ನಮ್ಮ ಕಡೆಯಿಂದ ಇನ್ನೂ ಏನಾದರೂ ಸರ್ವಿಸ್ ಅವೈಲಬಿಲಿಟಿ ಬೇಕು ಅನ್ನೋದು. ಹೌದು, ಇನ್ನೊಂದು ಡೈಲಿ ಕ್ಲಾಸಸ್ ಇರುತ್ತಾ ಅಂತ ಹೇಳಿದ್ದಾರೆ. ಹೌದು, ಡೈಲಿ ಕ್ಲಾಸಸ್ ಇರುತ್ತೆ. 20 to 25 ಅವರ್ಸ್ ಒಳಗಡೆ ನಿಮಗೆಲ್ಲನೂ ಮುಗಿಸ್ಕೊಡ್ತೀವಿ. ನೀವು ಆರಾಮಾಗಿ ಓದ್ಕೊಳ್ಳೋದಕ್ಕೆ ಬೇಕಾದಷ್ಟು ಟೈಮು ಸಿಗುತ್ತೆ, ನೀವು ಚೆನ್ನಾಗಿ ಓದ್ಕೋಬೋದು. And thank you so much for all your patience listening, and all the very best for your preparations. Thank you.